ಇದು ಅಖಾಡ ಬಿಗ್ ಫ್ಯಾಟ್ ವಿಶೇಷ. ನಾನು ರಮಾಕಾಂತ್. ಅಯೋಧ್ಯೆಯಲ್ಲಿ ರಾಮನ ನಂಬಿಕೆಗೆ ದ್ರೋಹ ಎಸಗಿರತಕ್ಕಂಥ ಕೆಲಸ ನಡೆದು ಹೋಗಿದೆ. ಕೋಟಿಗಟ್ಟಲೆ ಲೂಟಿ. ಇದೇ ಒಂದು ಪಕ್ಷ, ಈ BJP ಅವರಿಗೆ ರಾಮನ ಹೆಸರಲ್ಲಿ ಏನು ಸಿಕ್ಕಿಲ್ಲ ಹೇಳಿ? ಈ ದೇಶದ ಜನ ಏನು ಕೊಟ್ಟಿಲ್ಲ ಇವರಿಗೆ? ವೋಟ್ ಕೊಟ್ಟಿಲ್ವಾ? ನೋಟ್ ಕೊಟ್ಟಿಲ್ವಾ? ಭಕ್ತಿ ಕೊಟ್ಟಿಲ್ವಾ? ಬೆಂಬಲ ಕೊಟ್ಟಿಲ್ವಾ? ಶ್ರದ್ಧೆ ಕೊಟ್ಟಿಲ್ವಾ? ಏನಕ್ಕೆ? ರಾಮನೊಂದು ದೇವಸ್ಥಾನ ಮಾಡ್ತಾರಂತಪ್ಪ. ಇಟ್ಟಿಗೆ ಕೊಟ್ಟವರಿದ್ದಾರೆ, ಬೆಳ್ಳಿ ಇಟ್ಟಿಗೆ ಕೊಟ್ಟವರಿದ್ದಾರೆ, ಚಿನ್ನದ ಇಟ್ಟಿಗೆ ಕೊಟ್ಟವರಿದ್ದಾರೆ. ನನ್ನ ದೇಶದಲ್ಲಿ ರಾಮ ಹುಟ್ಟಿದ ಅಂತ ನಂಬಿಕೊಂಡಿದ್ದಂಥ ಒಂದು ನೆಲದಲ್ಲಿ ರಾಮನ ಅದ್ಭುತವಾಗಿರತಕ್ಕಂತಹ ವೈಭವೋಪೇತ ಒಂದು ದೇಗುಲ ನಿರ್ಮಾಣ ಆಗುತ್ತೆ ಅಂತ ಹೇಳಿ ದೇಶದ ಜನ ಕೊಟ್ಟರು. ತನು ಮನ ಧನ ಮೊದಲು ಕೊಟ್ಟಿದ್ದೆ ಪ್ರಾಣ. ಫಸ್ಟೇ ಪ್ರಾಣ ಕೊಟ್ಟುಬಿಟ್ರು. ಪ್ರಾಣ ಕೊಟ್ಟಾಯಿತು, ತನು ಮನ ಧನ ಕೊಟ್ಟಾಯಿತು, ವೋಟ್ ಕೊಟ್ಟಾಯಿತು, ಅಧಿಕಾರ ಕೊಟ್ಟಾಯಿತು, ನಂಬಿಕೆ ಕೊಟ್ಟಾಯಿತು, ಶ್ರದ್ಧೆ ಕೊಟ್ಟಾಯಿತು. ಸಾಲದ್ದಕ್ಕೆ ಇನ್ನೂ ಸಾಲಲ್ವಾ? ಹಣ ನಾನು ಕಾಣಿಕೆ ರೂಪದಲ್ಲಿ ಕೊಡ್ತೀನಿ ರಾಮನಿಗೆ. ನನ್ನ ರಾಮ ಬಾಲರಾಮ, ಅಲ್ಲಿ ಆ ಸ್ಥಳದಲ್ಲಿ ಹುಟ್ಟಿದಂಥ ರಾಮ, ಅವನು ನಾವೇನು ಬೇಕಾದರೂ ಮಾಡ್ತೀವಿ ಅಂತ ಮಾಡಿದರು. ಇದು ರಾಜಕೀಯದ ಭಾಗ. ರಾಮನನ್ನು ಈ ದೇಶದಲ್ಲಿ ಯಾರೂ ಲೀಸ್ಗೆ ಕಾಂಟ್ರಾಕ್ಟ್ಗೆ ತಗೊಂಡಿಲ್ಲ. ಕೀಪ್ ಇನ್ ಮೈಂಡ್. ರಾಮ ಸಾವಿರಾರು ವರ್ಷಗಳ ಹಿಂದಿನ ದೊಡ್ಡ ನಂಬಿಕೆ, ದೊಡ್ಡ ಶ್ರದ್ಧೆ, ದೊಡ್ಡ ದೈವಭಕ್ತಿ, ದೊಡ್ಡ ಶ್ರದ್ಧಾ ಕೇಂದ್ರ, ದೊಡ್ಡ ಪುಣ್ಯದ ನೆಲ ಅಲ್ವಾ ರಾಮ? ಇತ್ತೀಚೆಗೆ ಬಂದಿದ್ದು ಒಂದು 50-60 ವರ್ಷಗಳ ಹಿಂದೆ ಬಂದು, 40-50 ವರ್ಷಗಳ ಹಿಂದೆ ಬಂದು, ರಾಮ ನಾನು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀನಿ, ನೀವು ದೇಣಿಗೆ ಕೊಟ್ಟಿದ್ರೆ ಅದ್ರ ಕಳ್ತನದ ಬಗ್ಗೆ ಮಾತಾಡಿ. ಪಕ್ಕದ ಮನೆಯಲ್ಲಿ ಒಂದು ಡ್ಯೂಟಿ ಆಗುತ್ತೆ ರೀ. ನಮ್ಮೂರಿನ ದೇವಸ್ಥಾನದಲ್ಲಿ ಒಂದು ಡ್ಯೂಟಿ ಆಗಿಬಿಡುತ್ತೆ. ದೇವಸ್ಥಾನದ ಕಾಣಿಕೆ ತಟ್ಟೆಗೆ ದುಡ್ಡು ಹಾಕಿದ್ದೇನೋ ನೀನು? ದುಡ್ಡು ಹಾಕಿದರೆ ಮಾತಾಡಿ. ನೀನು ಎಷ್ಟು ಮಾತಾಡ್ತಾ ಇದೆಯಾ? ನೀನು ಒಂದು ತೆಂಗಿನಕಾಯಿ ಬಾಳೆಹಣ್ಣು ತಂದಿದ್ದೇನೋ ದೇವಸ್ಥಾನಕ್ಕೆ? ನೀನು ಇಲ್ಲದೇ ಇದ್ದರೆ ಲೂಟಿ ಮಾಡಿದ್ರೆ ನೀವು ಮಾತಾಡಬಾರ್ದು. ದೇವಸ್ಥಾನ ನಂಗೆ ಸೇರಿದ್ದು, ದೇವರು ನನಗೆ ಸೇರಿದ್ದು, ನನಗೆ ಮಾತ್ರ ಆಪ್ತ ದೇವರು. ಸಾಧ್ಯನಾ? ಈ ತರಹದ ನೀಚಾತಿ ನೀಚ ಮಟ್ಟದ ಹೇಳಿಕೆಗಳನ್ನು ಕೊಟ್ಟುಕೊಂಡು ಆ ಅಯೋಧ್ಯೆಯ ಕಳ್ಳತನವನ್ನು ಸಮರ್ಥನೆ ಮಾಡಿಕೊಂಡು ಇದ್ರ ಬಗ್ಗೆ ಯಾರು ಮಾತನಾಡಬೇಕು, ಯಾರು ಮಾತನಾಡಬಾರದು ವರ್ಗೀಕರಣ. ಯಾರಿಗೆ ರಾಮ ಸೇರಿದ್ದು ವರ್ಗೀಕರಣ. ರಾಮನನ್ನು ಯಾವಾಗ ಲೀಸ್ ತೊಗೊಂಡ್ವಿ ನಾವು? ಕಾಂಟ್ರಾಕ್ಟ್ಗೆ ಅವನನ್ನು ಬೊಗ್ಗಿಗೆ ಯಾವಾಗ ತೊಗೊಂಡ್ವಿ? ಕಾಂಟ್ರಾಕ್ಟ್ಗೆ ಯಾವಾಗ ತೊಗೊಂಡಿದ್ದೀವಿ? ಬಾಡಿಗೆಗೆ ಯಾವಾಗ ತೊಗೊಂಡಿದ್ದೀವಿ? ಈ ಥರ ಮಾತನಾಡುವಂಥ ಒಂದು ವರ್ಗ ಇದೆಯಲ್ಲ, ಇದಕ್ಕಿಂತ ವಿಷಾದ, ದುಃಖ, ಅಸಹ್ಯ ಏನಾದರೂ ಇದೆಯಾ? ಎಲ್ಲರ ನಂಬಿಕೆ, ಎಲ್ಲರ ಶ್ರದ್ಧೆ ರಾಮನ ಬಗ್ಗೆ. ಎಷ್ಟೋ ಜನಕ್ಕೆ ಅಯೋಧ್ಯೆಗೆ ಹೋಗೋಕೆ ಆಗಿಲ್ಲ ರೀ. ಆಗಿಲ್ಲ. ಮನನಲ್ಲೇ ಶ್ರೀರಾಮ ಅಂತಾರೆ, ರಾಮನವಮಿ ಆಚರಿಸ್ತಾರೆ. ಈಗ ಆಚರಿಸೋರೆಲ್ಲ ಅಯೋಧ್ಯೆಗೆ ಹೋಗಿದ್ದಾರಾ? ಇಲ್ಲ. ಪಾನಕ ಕೊಡ್ತಾರೆ, ಹೆಸರುಬೇಳೆ ಕೊಡ್ತಾರೆ, ನೀರು ಮಜ್ಜಿಗೆ ಕೊಡ್ತಾರೆ ಬೇಸಿಗೆಯಲ್ಲಿ ರಾಮನವಮಿ ಎಂದು. ದಾರಿ ಹೋಗರು ಕರೆದು ಕರೆದು ಕರೆದು, ನೀವು ಕಾರಲ್ಲಿ ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತಿರೋ, ನಡ್ಕೊಂಡು ಹೋಗ್ತಾ ಇದ್ದೀರೋ, ಆ ಜನ ಕೊಡ್ತಾರಲ್ಲ, ಶ್ರದ್ಧೆ ರೀ, ರಾಮನ ಮೇಲಿನ ಪ್ರೀತಿ. ಎಷ್ಟು ಹಳ್ಳಿಗಳಲ್ಲಿ ಅಯೋಧ್ಯೆಗಿಂತ ಮುಂಚೆ ಹನುಮನ ಮಂದಿರಗಳಿಲ್ಲ, ಮುತ್ತರಾಯ ಸ್ವಾಮಿ ಗುಡಿಗಳಿಲ್ಲ, ಆಂಜನೇಯನ ದೇವಸ್ಥಾನಗಳಿಲ್ಲ, ಇದೆ ಅಲ್ವಾ? ಅಂಥ ನಂಬಿಕೆ ಇಟ್ಕೊಂಡು ಒಂದು ದೇವಸ್ಥಾನ ಕಟ್ಟಿ ಇವ್ರಿಗೆ ಆ ದೇವಸ್ಥಾನನ 3/4 ದಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವ್ರುಗಳಿಗೆ ಅಂತ ಹೇಳಿದ್ರೆ ಕಳ್ಳತನ ಅಂತೆ. ಯಾರೋ ಹೋಗ್ತಾನೆ, ಭಾವಾತಿರೇಕ, ಭಾವೋದ್ವೇಗ, ಉಂಗುರ ಹಾಕ್ಬಿಡ್ತಾನೆ ಕಾಣಿಕೆ ಹುಂಡಿಗೆ. ಇನ್ಯಾರೋ ಹೋಗ್ತಾನೆ, ಚೈನ್ ಹಾಕ್ಬಿಡ್ತಾನೆ. ಇನ್ಯಾರೋ 100 ಬೆಳ್ಳಿ ಇಟ್ಟಿಗೆ ಕೊಟ್ಟಿದ್ದಾರಂತೆ, ರಸೀದಿ ಕೊಟ್ಟಿಲ್ಲ ಅವರ ಯೋಗ್ಯತೆಗಳಿಗೆ. ಲೂಟಿನ ಅದು? ಇಲ್ಲೊಬ್ಬ ಬ್ಯಾಂಕಲ್ಲಿ ಕದ್ದುಬಿಟ್ರೆ ಲೂಟಿ, ಇಲ್ಲೊಬ್ಬ ಪಿಕ್ ಪ್ಯಾಕೆಟ್ ಮಾಡಿಬಿಟ್ರೆ ಲೂಟಿ, ಒಬ್ಬ ಚೈನ್ ಕದ್ದುಬಿಟ್ರೆ ಲೂಟಿ. ಇಲ್ಲಿ ಒಬ್ಬ ನಮ್ಮ ಕೇರಳದಲ್ಲಿ ಒಂದು ಕಡೆ ಯಾರೋ ಅನ್ನದ ಪ್ಯಾಕೆಟ್ ಕದ್ದುಬಿಟ್ಟ ಅಂತ ಹೊಡೆದು ಸಾಯಿಸ್ಬಿಟ್ರೆ ನಮ್ಮ ದೇಶದಲ್ಲಿ. ಅನ್ನದ ಪ್ಯಾಕೆಟ್ ಅಷ್ಟೇ, ಮಧು ಅಂತ ಹುಡುಗನ ಹೆಸರು. ಜೀವಾವಧಿ ಆಯಿತು ಬಿಡಿ, ಒಂದು 12 ಜನಕ್ಕೆ, ಅದು ಬೇರೆ ವಿಚಾರ. ಹೀಗೆಲ್ಲ ಕೋಟಿ ಕೋಟಿ ದುಡ್ಡನ್ನು, ರಾಮನ ಹೆಸರಿನ ದುಡ್ಡನ್ನು, ಭಕ್ತಿಯ ದುಡ್ಡನ್ನು, ಶ್ರದ್ಧೆಯ ದುಡ್ಡನ್ನು ಕದೀತಾ ಇದ್ದರೆ ಇವರೇನು ಮಾಡ್ತಾಯಿದ್ರು? 42 ದಿನ ಬರೋಬ್ಬರಿ 70 ಬಾರಿ ಕಳ್ಳತನ. ನಿಮಗೊಂದು ಆ್ಯಾವ್ರೇಜಲ್ಲಿ ಹೋಗ್ಬಿಟ್ರೆ ನಾವು ಪ್ರತಿ ಒಂದು ದಿನಕ್ಕೆ 2 ಬಾರಿ ಕಳ್ಳತನ ಮಾಡಿದ್ದಾರೆ ಇಲ್ಲಿ. ಆ್ಯಾವ್ರೇಜ್ ನಾನು ಮಾತಾಡ್ತಿರೋದು. ಒಂದು ದಿನಕ್ಕೆ ಸರಾಸರಿ 2 ಬಾರಿ ಅಲ್ಲಿ ಹುಂಡಿ, ಕಾಣಿಕೆ ಪೆಟ್ಟಿಗೆಯ ಕಳ್ಳತನ ಆಗಿದೆ. ಕ್ಯಾಮ್ರಾ ಇದೆ, CC ಕ್ಯಾಮ್ರಾ ಇದ್ಕೊಳ್ಳುತ್ತೆ. ಅದಕ್ಕೆ ಅಡ್ಡ ನಿಂತ್ಕೊಳ್ಳೋ ಒಬ್ಬ, ಈ ಕಡೆ ಇನ್ನೊಬ್ಬ ನೋಟು, ಕಂತೆ, ದುಡ್ಡು ಜೇಬಿಗಿಳಿಸ್ಕೊಂಡ, ಕಂತೆ ಒಳಗಡೆ ತುರುಕದ. ಅಲ್ಲಿ ಆ ಟ್ರಸ್ಟ್ನವರು, ಅಲ್ಲಪ್ಪ ನೀವು ದೇವಸ್ಥಾನದಲ್ಲಿ ಈ ಥರ ಇದೆ, ನೀವು ಬ್ಯಾಂಕಿಂದ ಬಂದು ಯಾರಾದರೂ ಎಣಿಸ್ಬಿಟ್ಟು ತೊಗೊಂಡು ಹೋಗಿ ಅಂದರೆ ಸಬ್ ಕಾಂಟ್ರಾಕ್ಟ್ ಕೊಟ್ರಂತ ಅವರು. ನಮ್ಮ ಕೈಲಿ ಎಣ್ಸೋಕ್ಕಾಗಲ್ಲ, ಇನ್ನೊಬ್ರಿಗೆ ಕಾಂಟ್ರಾಕ್ಟ್ ಆ ಕಾಂಟ್ರಾಕ್ಟ್ ಕೊಟ್ಟವರಲ್ಲಿದ್ದಂಥವ್ರು ಈ ಕಳ್ಳರು ಎಣ್ಸಕ್ಕೆ ಬಂದಿದ್ರಲ್ಲ ಇವರು. ಹೋಗೋದು ಬ್ಯಾಂಕಿಗೆ ತುಂಬದಂತೆ ಮಾಡೋದು, ತಿಂದಿದ್ದು, ತೆಗಿದ್ದು, ಫಾರ್ಮ್ ಹೌಸ್, ಐಷಾರಾಮಿ ಕಾರುಗಳು, ಬೈಕ್ಗಳು, ಮನೆ, ಆಸ್ತಿ, ಸ್ವತ್ತು ಮಾಡಿದ್ದು ಯಾರು? ಈ ದೇಶದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹೇಳಿಬಿಡ್ಲಿ, ಯಾವನೋ ಒಬ್ಬ ಫಾರ್ಮ್ ಹೌಸ್ ತೊಗೊಳಕ್ಕೆ ನಾನು ರಾಮ ಮಂದಿರಕ್ಕೆ ಹೋಗ್ಬಿಟ್ಟು 1000 ರೂಪಾಯಿ ದುಡ್ಡು ಹಾಕಿದೆ, ನಾನು ನನ್ನ ಚೈನ್ ಹಾಕಿದೆ, ಅಲ್ಲಿ ನಾನು ಉಂಗುರ ಹಾಕಿದ್ದೀನಿ,
ಚಿನ್ನವನ್ನು ಕಾಣಿಕೆ ಕೊಟ್ಟಿದ್ದು ಹೇಳಿ ನೋಡೋಣ? ಇಲ್ಲ ಅಲ್ಲ, ಇಲ್ಲ ಅಲ್ಲ. ಯಾರು ಇವನು ತಿಂದು ತೇಗ್ಲಿ ಕೊಬ್ಬಲಿ ಅಂತ ಮಾಡಿದಾರ ಯಾರಾದರೂ? ಇಲ್ವಲ್ಲ. ಅದಕ್ಕೂ ಒಂದು ಸಮರ್ಥನೆ. ಅಸಹ್ಯದ ಪರಮಾವಧಿ ರೀ ಇದು, ಅಸಹ್ಯದ ಪರಮಾವಧಿ. 22 ಲಕ್ಷ ಮಕ್ಕಳು ಎಕ್ಸಾಮ್ ಬರೆದ್ರು, 10 ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು ಒಬ್ಬನ ಯೋಗ್ಯತೆ ಅಲ್ಲ ರಾಜೀನಾಮೆ ಕೊಡಲಿಕ್ಕೆ. ಹುಟ್ಟುಹಬ್ಬ ಆಚರಿಸ್ಕೊಂಡು ಆ ಸತ್ತೋಗೋರಿಗೆ ಅಣಕಿಸ್ತಾ ಇದ್ದಾನೆ ಆ ವ್ಯಕ್ತಿ, ಶಿಕ್ಷಣ ಮಂತ್ರಿ. ನಾಲಾಯಕಗಳು ಇವರೆಲ್ಲರೂ, ನಾಲಾಯಕಗಳಲ್ವೇನ್ರಿ ಇವರೆಲ್ಲರೂ? ಹುಟ್ಟುಹಬ್ಬ ಆ ಮನೆಗಳೆಲ್ಲ ಸೂತಕ ಇನ್ನೂ ಆರಿಲ್ಲ ರೀ, ಸೂತಕ ಆರಿಲ್ಲ, ತಿಂಗಳು ತಿಥಿ ಮಾಡಿಲ್ಲ ಆ ಮನೆಗಳಲ್ಲಿ. ಈ ಮನುಷ್ಯ ನಮ್ಮ ದೇಶ ಶಿಕ್ಷಣ ಮಂತ್ರಿ, ನಾಲಾಯಕ್ ಫೆಲೋ, ಹುಟ್ಟುಹಬ್ಬ ಮಾಡ್ಕೊಳ್ಳೋದಂತೆ. ಅದಕ್ಕೆ ಯಾರೋ ಬರೆದಿದ್ದರು, ನೀನು ಹುಟ್ಟುಹಬ್ಬ ಮಾಡ್ಕೊಂಡು ಖುಷಿಯಾಗಿದೆಯಲ್ಲಪ್ಪ, ನಿನ್ನ ಅರ್ಧ ಏಜು ಆಗಿಲ್ಲ, ಆ ಮನೆಗಳಲ್ಲಿ ಆ ಮಕ್ಕಳ ದೀಪಗಳು ಆರು ಹೋಗ್ಬಿಟ್ವು ಅಂತ. ಜವಾಬ್ದಾರಿ ಇಲ್ಲ. ಏನಾದರೂ ಕೇಳಿ, ಓ ನನ್ನ ಬಿಟ್ಟಿಲ್ಲ ಅಂತ ಮಾತಾಡ್ತಾರೆ. ಇದಕ್ಕಿಂತ ಅಸಹ್ಯ ಇದೇನ್ರಿ ಈ ದೇಶದಲ್ಲಿ? ದೇವ್ರ ದುಡ್ಡು ತಿನ್ಕೊಂಡು, ಮಜಾ ಮಾಡಿಕೊಂಡು, ಮನುಷ್ಯರ ನಂಬಿಕೆಯನ್ನು, ಈ ದೇಶದ ಅಸ್ಮಿತೆಯನ್ನು ಹರಾಜಾಕ್ಕೊಂಡು ಬೇಕಾದವನು ಬೇಕಾದ ಥರದಲ್ಲಿ ಬಳಸ್ಕೊಂಡು ಕೂತಿದ್ದಾನಲ್ಲ, ಹೊಲಸಲ್ವಾ ಇದೆಲ್ಲ? ಏನು ಅನ್ಸಲ್ವಾ ಇವರೆಲ್ಲರಿಗೂ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ದರ್ಶನ್ ಇದ್ದಾರೆ, ಜೊತೆಲಿ ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ಇಷ್ಟಲ್ಲೇ ನಮ್ಮನ್ನು ರಾಜಶೇಖರಾನಂದ ಶ್ರೀಗಳು ಜಾಯ್ನ್ ಆಗಿದ್ದಾರೆ, ವಜ್ರದೇಹಿ ಮಠದ ಶ್ರೀಗಳು. ಸ್ವಾಗತ ರಾಜಶೇಖರಾನಂದ ಶ್ರೀಗಳೇ ಡಿಬೇಟ್ಗೆ. ನಾನು ಮೊದಲು ನಿಮ್ಮನ್ನೇ ಕೇಳಿಬಿಡ್ತೀನಿ ಶ್ರೀಗಳೇ, ನಿಮ್ಮನ್ನೇ ಕೇಳಿಬಿಡ್ತೀನಿ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರಲ್ಲಿ. ನಾನು ಏನು ಕೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ, ಶ್ರೀಗಳೇ ಏನು ಅನ್ನಿಸ್ತು? ನಾನು ಇದನ್ನು ಪೊಲಿಟಿಕಲಿ ಅಂತ ಮಾತನಾಡಲಿಕ್ಕಿಂತ ಮುಂಚಿತವಾಗಿ, ಒಂದು ಟೆಂಪಲ್, ಈ ದೇಶದ ಅಸ್ಮಿತೆ, ಶ್ರದ್ಧಾ ಕೇಂದ್ರ, 5 ಶತಮಾನದ ಕನಸು ಅಂಥ ಒಂದು ದೇವಸ್ಥಾನ ಕಟ್ಟಿಬಿಟ್ಟು ನಾವೇ ಬಿಗಿದಕಿ, ನಾನೇ ಪ್ರಧಾನ ಪುರೋಹಿತ, ನಾನು ಮಂಗಳಾರತಿ ಮಾಡಿದ್ರೆ ರಾಮ ಉದ್ಘಾಟನೆ ಮಾಡೋದು ಅಂತ ಮಾಡಿದ್ರಲ್ಲ, ಇವರುಗಳಿಗೆ ಈ ರಾಮನಿಗೆ ಸಂದಂತಹ ಭಕ್ತರ ಕಾಣಿಕೆಯನ್ನು ಕಾಯುವ ಯೋಗ್ಯತೆ ಇದೆಯಾ ಇಲ್ವಾ ಇವರಿಗೆ ಅಂತ? ಈಗ ಪ್ರಶ್ನೆ ಇರುವುದು, ಅಡ್ಮಿನಿಸ್ಟ್ರೇಟಿವ್ ಏನಿದೆ ಆ ಅಡ್ಮಿನಿಸ್ಟ್ರೇಟಿವ್ ಈ ವಿಷಯದಲ್ಲಿ ಫೈಲ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗುವ ವಿಷಯ. ಅಂದ್ರೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏನು ನ್ಯಾಸವನ್ನ ರಚನೆ ಮಾಡಿಕೊಂಡು ಶ್ರೀರಾಮನ ಮಂದಿರದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ನಿರ್ವಹಣೆಯನ್ನ ಹೊತ್ತುಕೊಂಡಿತೋ ಆ ಟ್ರಸ್ಟ್ ಇದರ ಕೂಲಂಕುಷವಾದ ನೀತಿ ನಿಯಮಾವಳಿಗಳನ್ನ ರಚಿಸಿಕೊಂಡು ಯಾರು ಇರ್ಬೇಕು, ಯಾರು ಇರಬಾರ್ದು, ಮತ್ತು ಅವರ ದೈನಂದಿನ ಚಟುವಟಿಕೆಗಳೇನು, ಮತ್ತೆ ತಿಂಗಳ ಅಡಿತಿ ಏನು, ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ, ಇದ್ರ ಮೇಲೆಲ್ಲ ನಿಗಾ ಇಟ್ಟುಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಇತ್ತು. ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಿತ್ತು. ಆದ್ರೆ ಇಲ್ಲೆಲ್ಲೂ ಪ್ರಾಮಾಣಿಕತೆ ತೋರ್ತಾ ಇಲ್ಲ ಅನ್ನುವ ನೋವಿನಲ್ಲಿ ಈ ಡಿಬೇಟಲ್ಲಿ ಬಂದು ಕುಳಿತುಕೊಂಡಿದ್ದೇವೆ. ಗುರುಗಳೇ, ಅದು ನಿಮ್ಮೊಬ್ಬರ ನೋವಲ್ಲ ಗುರುಗಳೇ, ನಿಮ್ಮೊಬ್ಬರ ನೋವಲ್ಲ, ಅದು ಎಲ್ಲರ ನೋವು. ಆಮೇಲೆ ರಾಮ ಎನ್ನುವುದು ಯಾವುದೋ ಒಂದು ರಾಜಕೀಯ ಪಕ್ಷದ ಹುಟ್ಟಿನೊಂದಿಗೆ ಹುಟ್ಟಿರೋದಲ್ಲ. ಈ ದೇಶದಲ್ಲಿ ಒಂದು ರಾಜಕೀಯ ಪಕ್ಷ ಹುಟ್ಟಿತು, ರಾಮನೂ ಹುಟ್ಟಿದ ಸರಿಯೂ ನದಿ ತೀರದಲ್ಲಿ ಅಯೋಧ್ಯೆಯಲ್ಲಿ ಅಲ್ಲ. ರಾಮ ಶತಶತಮಾನಗಳ ಸಹಸ್ರಾರು ವರ್ಷಗಳ ಒಂದು ನಂಬಿಕೆ, ಆ ನಂಬಿಕೆಗೆ ಒಂದು ಪೆಟ್ಟಾಗಲ್ವಾ? ಹಳ್ಳಿಗಳಲ್ಲಿ ಹನುಮಂತನ ದೇವಸ್ಥಾನ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ ಗುರುಜಿ, ಗೊತ್ತಿರುತ್ತೆ ನಿಮ್ಗಿದು. ಒಂದು ಕೋತಿ ಸತ್ತೋಗ್ಬಿಟ್ರೆ ಗುರುಗಳೇ, ಒಂದು ಕೋತಿ ಸತ್ತೋಗ್ಬಿಟ್ರೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರೆ, ಆ ಕೋತಿ ತಂದು ಸಮಾಧಿ ಮಾಡಿ, ಪೂಜೆ ಮಾಡಿ, ತಿಥಿ ಮಾಡಿ, ಸಣ್ಣಗೆ ಚಿಕ್ಕ ಮಕ್ಕಳು ಮಾಡಿರೋದು ನೋಡಿದ್ದೀನಿ ನಾನು. 4 ಚಪ್ಪಡಿ ಕಲ್ಲು ಹಾಕಿ ಒಂದು ದೇವಸ್ಥಾನ ಮಾಡಿ ಅದಕ್ಕೆ ಹಾರ ಹಾಕಿ ಆ ಕೋತಿ ಹೆಸರಲ್ಲಿ ಪ್ರಸಾದ ಕೊಡ್ತಾರೆ, ಪೂಜೆ ಮಾಡ್ತಾರೆ ಗುರುಗಳೇ. ಅದು ನಮ್ಮ ಅಸ್ಮಿತೆ. ಸೊ ಹೀಗಿದ್ದಾಗ ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಇಲ್ಲಿ? ಏನು ಕೆಲವೊಂದು ಹೊಣೆ ಇಲ್ವಾ? ನಮ್ಮ ದೇಶದಲ್ಲೇ ಮಾಡೆಲ್ ಅಂತ ಬಂದರೆ ಅನೇಕ ದೇವಸ್ಥಾನಗಳ ಮಾಡೆಲ್ ಇದೆ ಗುರುಗಳೇ. ಅನೇಕ ದೇವಸ್ಥಾನಗಳು ಆಡಳಿತ ನಿರ್ವಹಣೆ ಹೇಗೆ ಮಾಡಬೇಕು, ಏನು ಕತೆ, ಕ್ಯೂ ಸಿಸ್ಟಮ್ ಹೆಂಗಿರಬೇಕು ಎಲ್ಲ ಇದ್ದಾಗ ಇಂಥ ಒಂದು ನಿರ್ಲಕ್ಷ್ಯ ಯಾಕೆ ಈ ಟೆಂಪಲ್ ವಿಚಾರದಲ್ಲಿ, ರಾಮನ ವಿಚಾರದಲ್ಲಿ ಅಂತ? ಈಗ ನಮ್ಮಲ್ಲೂ ಪ್ರಶ್ನೆ ಬಂದಿರುವಂತದ್ದು ಈ ನಿರ್ಲಕ್ಷ್ಯ ಯಾಕೆ ಅನ್ನೋದು. ಈಗ ಸ್ವಾಭಾವಿಕವಾಗಿರುವಂತಹ ತಪ್ಪುಗಳು ಅದು ಬೇರೆ, ಇದು ಸ್ವಾಭಾವಿಕ ತಪ್ಪುಗಳು ಅಲ್ಲ, ಪ್ರಾಮಾಣಿಕವಾಗಿ ಸೋತು ಹೋದ ತಪ್ಪುಗಳು ಇದು. ಯಾಕೆ ಅಂತಂದ್ರೆ, ಯಾರು ನಂಬಿಕೆಯನ್ನಿಟ್ಟುಕೊಂಡು ಇಷ್ಟು ಕಾಲ ರಾಮನನ್ನ ಕಾಯ್ದುಕೊಂಡು ರಾಮನ ಬಗ್ಗೆ ವಿಶ್ವಾಸವಿರಿಸಿಕೊಂಡು ರಾಮನನ್ನ ನಡೆಸಿಕೊಂಡಿದ್ದಾರೆ, ಅವರೆಲ್ಲರಿಗೂ ನೋವಾದ ಒಂದು ಸನ್ನಿವೇಶ ಇತ್ತು, ದುಃಖ, ಯಾತನೆ. ಯಾಕೆ ಅಂತಂದ್ರೆ ಬಹಳ ಶ್ರಮ ಪಟ್ಟಿದ್ದಾರೆ, 500 ವರ್ಷಗಳ ಸಾಧನೆ ಇದೆ ಇದರ ಬೆನ್ನ ಹಿಂದೆ. ಇವತ್ತು ಅಂತವರೆಲ್ಲ ಪ್ರಾಮಾಣಿಕತೆಯನ್ನ ಯಾಕೆ ಕಳ್ಕೊಂಡ್ರು? ಈಗ ನೋಡಿ, ಟ್ರಸ್ಟ್ ಅಲ್ಲಿ ಒಬ್ಬರು ಕಾರ್ಯದರ್ಶಿ ಅಂತ ಇದ್ರು, ನಮ್ಮ ತುಂಬಾ ಆತ್ಮೀಯರು. ನಾವು ಅವರನ್ನ ಪ್ರಶ್ನೆ ಮಾಡುವ ಸ್ಥಿತಿಗೆ ಅವ್ರು ಬಂದು ನಿಂತ್ರಲ್ಲ ಅನ್ನುವ ನೋವಿದೆ. ಅಂದ್ರೆ ಪ್ರಾಮಾಣಿಕತೆ, ಈಗ ಪ್ರಾಮಾಣಿಕತೆ ಏನು? ತಳಮಟ್ಟದ ಸಿಬ್ಬಂದಿಯವರೆಗೆ ಇರಬೇಕು, ಮೇಲಿನವನಿಂದ ಹಿಡಿದು. ಯಾಕೊತ್ತ ಇಲ್ಲಿ ಬರುವಂತಹ ಸಂಪತ್ತುಗಳು ಏನಿದೆಯಲ್ಲ ಅದು ಭಕ್ತರ ನಂಬಿಕೆಯ ಅಸ್ಮಿತೆಯ ಪ್ರತೀಕ. ಕರೆಕ್ಟ್. ಅದನ್ನ
ಎಳ್ಳಿರಿತು ತಪ್ಪಬಾರ್ದು ಅಂತ ರಾಮನೇ ಕೊಟ್ಟ ಒಂದು ವಿಕ್ಷಿಪ್ತ ಕಥೆ ಈ ರಾಮಾಯಣದಲ್ಲಿ. ಒಂದು ನಾಯಿಗೆ ರಾಮ ನ್ಯಾಯ ಕೊಟ್ಟ ಅನ್ನುವ ಒಂದು ವಿಕ್ಷಿಪ್ತ. ಆ ವಿಕ್ಷಿಪ್ತ ಕಥೆ ಏನು ಹೇಳ್ತದೆ? ನ್ಯಾಯದ ತರಹೇವಾರಿ ವಿಚಾರಗಳನ್ನ ನಾಯಿ ಹೇಳ್ತದೆ. ಇರುವುದರಿಂದ ಇಂತಹ ರಾಮನ ನಾಡಿನಲ್ಲಿ, ರಾಮನ ದೇವಾಲಯದಲ್ಲಿ ಇಂತಹ ತಪ್ಪುಗಳಾದಾಗ ರಾಮ ಎಲ್ಲಿ ಕ್ಷಮಿಸ್ತಾನೆ? ರಾಮ ಕ್ಷಮಿಸ್ಲಿಕ್ಕೆ ಸಾಧ್ಯನೇ. ಆಗಿರುವುದರಿಂದ ಅವರವರು ಆತ್ಮಾವಲೋಕನವನ್ನು ಮಾಡಿ ತಪ್ಪೊಪ್ಪಿಗೆಯನ್ನ ಮಾಡಿ ಜನತೆಯಲ್ಲಿ ಮುಂದಿಡಬೇಕು. ಅವರೇ ಹೇಳ್ಬೇಕು, ನಮ್ಮಿಂದ ತಪ್ಪಾಗಿದೆ, ಏನ್ ಶಿಕ್ಷೆ ಕೊಟ್ಟು ಶಿಕ್ಷೆ ಕೊಡ್ಲಿ ಮುಂದೆ ಹೇಳ್ಬೇಕು. ಅದಕ್ಕೆ SIT ಆಗ್ತದೆ. ಫೈನ್ ಪ್ರಾಮಾಣಿಕತೆಗೆ ಬೆಲೆ. ಫೈನ್ ನಾನು ದರ್ಶನ್ ಕೇಳ್ತೀನಿ. ದರ್ಶನ್, ಈಗ ಯಾರೊಬ್ರು ಮಾತಾಡ್ತಾ ಇದ್ದಾರೆ ರೀ ದರ್ಶನ್, ಅದು ನಾನು ಕೇಳಿಸ್ಕೊಂಡೆ. ಅದನ್ನು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರಿಗೆ ರಾಮ ಮಂದಿರದ ಕಳ್ಳತನವನ್ನು ಪ್ರಶ್ನೆ ಮಾಡುವ ಹಕ್ಕಿಲ್ಲ. ನೀವಾ ಅಸ್ತಿತ್ವ ಪ್ರಶ್ನೆ ಮಾಡಿದ್ದು? ನಿಮಗೆ ಅದು ಕೇಳಿದ್ದು ಕಾಂಗ್ರೆಸ್ನವ್ರಿಗೆ? ಅಲ್ಲ, ಆತ ಯಾವ ನಮಗೆ ಹೇಳೋದಕ್ಕೆ? ಈ ದೇಶದ ಪ್ರತಿಯೊಬ್ಬ ರಾಮನ್ ನಂಬೇ ಇರಲ್ಲ. ನೀವು ಅಂದ್ರೆ ರಾಮ ದೇವಸ್ಥಾನ ಕಾಣಿಕೆ ಬಗ್ಗೆ ನೀವೇ ಮಾತಾಡ್ತೀರಿ ಅಂತ. ನಾನು ಅನವಶ್ಯಕ ಏಕವಚನ ಪದವನ್ನೇ ಬಳಸುವುದಿಲ್ಲ. ಓಕೆ, ನಾನೊಬ್ಬ ಹಿಂದೂ, ನಂದೊಂದು ಭಾವನೆ, ನಂದೊಂದು ಭಕ್ತಿ, ನನ್ನ ಹುಟ್ಟಿನಿಂದನೇ ನನ್ನ ಹೆಸರು ದರ್ಶನ ಅಂತ ನಾಮಕರಣ ಮಾಡಿ ನನ್ಗೆ ಬದುಕು ಭಾವನೆಗಳನ್ನ ಹೇಳ್ಕೊಟ್ರು ನಮ್ಮ ಅಪ್ಪ ಅಮ್ಮ ಇರ್ಬೇಕಾದ್ರೆ ಈತ ಯಾರು ಮೂರ್ ಕಾಸ್ನವನ್ ಬಂದ್ಬಿಟ್ಟು ನೀವ್ಯಾರು ಪ್ರಶ್ನೆ ಮಾಡೋದಕ್ಕೆ ಅನ್ನೋದಕ್ಕೆ ಹೂ ಈಸ್ ಐಸೆ, ಯಾರು ಇವರು ಅನ್ನೋದು ನನ್ನ ಮೊದಲ ತರ್ಕ ಮತ್ತೆ ಪ್ರಶ್ನೆ. ನಮ್ಮ ಹಿಂದೂ ಧರ್ಮವನ್ನ ಯಾವನಿಗೂ ಅಡ ಇಟ್ಕೊಟ್ಟಿಲ್ಲ, ಶ್ರೀರಾಮಚಂದ್ರನನ್ನ ಯಾರಿಗೂ ಅಡ ಇಟ್ಕೊಟ್ಟಿಲ್ಲ. ಇವ್ರು RSS ಹಿಂದೂ ಮಹಾಸಭಾ ಹುಟ್ಟಿರೋದು 1925ನೇ ಇಸ್ವಿ. ಕಟ್ಟಿಲ್ವಲ್ಲ? ಯಾರ್ ಸ್ವಾಮಿ? ನಾವು ಕಟ್ತೀವಿ. ದುಡ್ಡಿಂದ ಕಟ್ಟಿದಾರ ರೇ ಸ್ವಾಮಿ? ನಾ ಹೇಳ್ತೀನಿ ಕೇಳಿ. ನಾನ್ ಚಿಕ್ಕ ಹುಡುಗ 1992ನೇ ಇಸ್ವಿ ನಮ್ಮೂರ್ ಕ್ಯಾನಹಳ್ಳಿ ಅಂತೇಳಿ ರಥ ಯಾತ್ರೆ ಬಂದಿತ್ತು ನಮ್ಮೂರಿಗುನುವೆ. ನಮ್ಮೂರ್ನ ಹಿರಿಕರೆಲ್ಲ ಕೂತ್ಕೊಂಡು ಆರ್ತಿ ಬೆಳಗಿ ತಮ್ಮ ಕೈಲಿದ್ದ ಚಿನ್ನನೋ ಬಂಗಾರನೋ ಬೆಳ್ಳಿನೋ ದುಡ್ಡೋ ಇಟ್ಕೆನೋ ಅಕ್ಕಿನೋ ಜನ ಎಲ್ಲ ಭಾವನಾತ್ಮಕ ಕೊಟ್ಟಿದ್ದಾರೆ. ಇವರು ಶ್ರೀರಾಮನನ್ನು ಈ ತರ ಹೈಜಾಕ್ ಮಾಡ್ತಾರೆ ಅಂತ ಯಾರಿಗ್ ಗೊತ್ತಿತ್ತು? ಶ್ರೀರಾಮನ ಹೆಸರಲ್ಲಿ ಇವರು ದೇಶದ ಉದ್ದಗಲಕ್ಕೂ ರಕ್ತದ ಕೋಡಿಯನ್ನ ಹರಿಸಿದ್ದು 100ಕ್ಕೆ 100 ಸತ್ಯ. ಇವತ್ತು ರಾಮನ್ನ ತಾವೇ ಆಯ್ತು. ಯಾಕೆ ಮಾನ್ಯ ನರೇಂದ್ರ ಮೋದಿ ಅವರೇ, ನೀವು ಜಾತಿಯ ಕಾರಣಕ್ಕೆ ಆ ಪ್ರಾಣ ಪ್ರತಿಷ್ಠಾನಕ್ಕೆ ದ್ರೌಪದಿ ಮುರ್ಮು ಅವರಿಗೆ ಆಹ್ವಾನ ಕೊಡ್ಲಿಲ್ಲಲ್ಲ, ನೀವೇ ಹೋಗಿ ಟೇಪ್ ಎಲ್ಲ ಕಟ್ ಮಾಡಿದ್ರಲ್ಲ. ನಿಮ್ಮ ಮನ್ ಕಿ ಬಾತ್ ಅಲ್ಲಿ ಶ್ರೀರಾಮನ ವಿಚಾರ ಯಾಕಿಲ್ಲ? ಒಂದು ನಿಮಿಷ ಬರ್ತೀನಿ. ನನಗೆ ದಿಂಗಾಲೇಶ್ವರ ಶ್ರೀಗಳು ಸಿಕ್ಕಿದ್ದಾರೆ, ಮಾತಾಡ್ಕೊಂಡು ನಿಮ್ಮನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು. ದಿಂಗಾಲೇಶ್ವರ ಶ್ರೀಗಳೇ ನಮಸ್ಕಾರ. ನಮಸ್ಕಾರ ರೀ. ದಿಂಗಾಲೇಶ್ವರ ಶ್ರೀಗಳೇ, ಏನು ಅನಿಸ್ತು ದಿಂಗಾಲೇಶ್ವರ ಶ್ರೀಗಳೇ? ದೇಶದ ಶ್ರದ್ಧಾ ಕೇಂದ್ರ, ಪುಣ್ಯಕ್ಷೇತ್ರ, ಒಂಥರ ಅಲ್ಲಿಗೆ ಹೋದರೆ ಏನೋ ಸಮಾಧಾನ ಅಂತ 60 ವರ್ಷ 70 80 ಕೈಲಾಗದವರು ಕುಂಟುಕೊಂಡು ರೈಲ್ ಟಿಕೆಟ್ ಬುಕ್ ಮಾಡಿಕೊಂಡು 3 ದಿನ ಟ್ರಾವೆಲ್ ಮಾಡ್ಕೊಂಡೆಲ್ಲ ಹೋಗಿ ಬರ್ತಾರೆ ದಿಂಗಾಲೇಶ್ವರ ಶ್ರೀಗಳೇ. ಏನೋ ಅವ್ರ ಕೈಲಿದ್ದ 500 ರೂಪಾಯೋ 1000 ರೂಪಾಯೋ ಬಂಗಾರವೋ ಬೆಳ್ಳಿನೋ ಹಾಕ್ತಾರೆ, ಏನಕ್ಕೂ ಲೆಕ್ಕ ಇಲ್ಲ ಬುಕ್ ಇಲ್ಲ ಕದ್ಕೊಂಡು ಹೋಗ್ತಿದ್ದಾರೆ ಅಂದರೆ ತಮ್ಗೇನಿಸ್ತು ಅಂತ ಮೊದಲಿಗೆ? ನಮ್ ದೇಶ ಮೊದಲನೇದಾಗಿ ಭಾವನಾ ಪ್ರಧಾನವಾಗಿರುವಂತ ದೇಶ ಇದೆ. ಈಗ ಎಲ್ಲ ದೇವಾಲಯಗಳಲ್ಲಿ ಅವರು ನೆಮ್ಮದಿಯನ್ನ ಕಾಣುವಂತಹ ಒಂದು ಸಂಪ್ರದಾಯವನ್ನು ಮೊದಲಿಂದ ಇಟ್ಕೊಂಡು ಬಂದಿದ್ದಾರೆ. ಮುಸ್ಲಿಮರು ಮಸೀದಿಯಲ್ಲಿ ನೆಮ್ಮದಿಯನ್ನು ಕಾಣ್ತಾರೆ, ಕ್ರಿಶ್ಚಿಯನ್ರು ಚರ್ಚ್ ನಲ್ಲಿ ಕಾಣ್ತಾರೆ, ಜೈನರು ಮಸೀದಿಯಲ್ಲಿ ಕಾಣ್ತಾರೆ. ಹಂಗ ಹಿಂದೂಗಳು ಅನಿವಾರ್ಯವಾಗಿ ದೇವಾಲಯಗಳಲ್ಲಿ ಮಠ ಆಶ್ರಮಗಳಲ್ಲಿ ನೆಮ್ಮದಿಯನ್ನ ಕಾಣ್ಕೊಂತ ಬಂದಿದ್ದಾರೆ. ಅಲ್ಲಿ ಹೋಗಿ ಕುಂತ್ರಿ ಏನೋ ಒಂದು ಅವ್ರಿಗೆ ಸಮಾಧಾನ, ಅಲ್ಲಿ ಒಂದು ಒಳ್ಳೆ ಕೆಲಸ ನಡೀಲಿ ಅಂತ ದೇಣಿಗೆಯನ್ನ ಸಲ್ಲಿಸ್ತಿರ್ತಾರೆ. ಒಳ್ಳೆ ಕೆಲಸಗಳೇ ನಡೀಬೇಕೆ ಹೊರತಾಗಿ ಅದು ಪಾಪದ ಕೆಲಸಕ್ಕೆ ವಿನಿಯೋಗ ಆಗಬಾರ್ದು ಅಲ್ಲಿರುವಂತ ದುಡ್ಡು. ಒಂದು ನನ್ನ ಮೂಲ ನೋವು ಏನು ಅಂತಂದ್ರೆ, ಎಲ್ಲಾ ದೇವಾಲಯಗಳು ಒಂದು ಜಾತಿ ಕೈಯಾಗಿ ಯಾಕೆ ಸಿಕ್ಕೊಳ್ತಾ ಇದ್ದಾವೆ? ಹಿಂದೂಗಳು ಅಂತ ಅಂದ ಮೇಲೆ ಹಿಂದೂಗಳನ್ನ ಎಲ್ಲರನ್ನು ಒಳಗೊಂಡಿರ್ತಕ್ಕಂತ ಒಂದು ಕಮಿಟಿ ನಿರ್ಮಾಣ ಆಗ್ಬೇಕಲ್ಲ. ಅಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಪ್ರಸಿದ್ಧ ದೇವಾಲಯಗಳು ಎಲ್ಲಿ ಇನ್ಕಮ್ ಇದೆ ಅಲ್ಲಿ ಒಂದು ಜಾತಿ ಪ್ರಾಬಲ್ಯವನ್ನ ಸಾಧಿಸ್ತಾ ಇದೆ, ಜಾತೀಯತೆಯನ್ನ ಮಾಡ್ತಾ ಇದೆ. ಇದು ಹಿಂದೂ ದೇಶ ಅಂತಂದ ಮೇಲೆ ಎಲ್ಲರೂ ಹಿಂದೂಗಳು ಬರ್ಬೇಕಲ್ಲ ಅಲ್ಲಿ. ಇದು ನಮಗಿರುವ ಈಗ ದಿಂಗಾಲೇಶ್ವರ ಶ್ರೀಗಳೇ, ಅದು ಏನಂದ್ರೆ ಅಲ್ಲಿ ಅವರು ಮೊದಲಿಂದ ಅವರೇ ಹೋರಾಟ ಶುರು ಮಾಡಿದವರು, ಅವರೇ ಕಟ್ಟಬೇಕು ಅಂತ ಜೋರಾಗಿ ಮುಂಚೂಣಿಲಿ ನಿಂತ್ಕೊಂಡವರು, ಅವರೇ ಕೇಸ್ ಹಾಕ್ಸ್ಕೊಂಡವರು, ಹೋರಾಟಗಳು ಮಾಡಿದವರು, ಕೋರ್ಟಿಗೆ ತಿರುಗಿದವರು ಅವರೇ. ಸೊ ಹಾಗಾಗಿ ಅವರೇ ನ್ಯಾಚುರಲ್ ಆಗಿ ಅಲ್ಲಿ ಅಧಿಕಾರ ಇಟ್ಕೊಂಡಿದ್ದಾರಪ್ಪ ಅಂತಾರೆ. ಅವರು ಪಾತ್ರಧಾರಿಗಳೇ ಹೊರತಾಗಿ ಕಟ್ಟಿದ ಮೇಲೆ ಅದು ಅಲ್ಲ. ಈಗ ವಿಧಾನಸೌಧವನ್ನ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರಂತೇಳಿ ಅವ್ರ ಮನಿ ತಾಬ ಕೊಡಕ್ಕಾಗತ್ತಾ? ಅಲ್ಲ ಗುರುಗಳೇ ನಿಮ್ಮಿಂದಾನೆ ಕ್ಲಾರಿಫಿಕೇಶನ್ ಬೇಕು. ಈಗ ನೀವೇನೋ ಒಂದು ಹೋರಾಟ ಮಾಡಿ ಒಂದು ದೇವಸ್ಥಾನ ಮಠನ ಕಟ್ತೀರಿ ಗುರುಗಳೇ, ನಿಮ್ಗೆ ಅಧಿಕಾರ ಇಲ್ಲ ಬೇರೆಯವ್ರು ಕೊಡ್ಬೇಕು ಅಂದ್ರೆ ಒಪ್ತೀರಾ ನೀವು? ಹೌದು, ಯಾಕಂದ್ರೆ ನಮ್ಮ ಮಠಗಳೆಲ್ಲ ನೋಡ್ರಿ, ನಮ್ಮ ಮಠಗಳಲ್ಲಿ ಎಲ್ಲರಿಗೂ ಅಧಿಕಾರ ಐತೆ ಹೊರತಾಗಿ
ಅವ್ರಿಗೆ ಅಧಿಕಾರ ಇಲ್ಲ. ಈಗ ಉದಾಹರಣೆಗಾಗಿ ನಮ್ಮದೇ ಮಠ ಇದೆ, ತಿರಹಟ್ಟಿ ಮಠ ಐತಿ, ಅಲ್ಲಿ ಇಂಥ ಧರ್ಮ ಇಂಥ ಎಸ್ಟಿಯಿಂದ ಹಿಡ್ಕೊಂಡು ಹಿಂದೂಗಳಿಂದ ಹಿಡ್ಕೊಂಡು ಮುಸ್ಲಿಮರಿಂದ ಹಿಡ್ಕೊಂಡು ಎಲ್ಲರೂ ನಮ್ಮ ಮಠದಲ್ಲಿ ಇದಾರೆ. ನೀವು ಬರ್ರಿ ನೋಡ್ ಬರ್ರಿ, ಯಾವ ಜಾತಿಯವ್ರ ಕಮಿಟಿ ಒಳಗದಿರಿ ಅಂತೇಳಿ ನಮ್ದು 75 ವರ್ಷದಿಂದ ಸಂಸ್ಥೆಗಳು ಹುಟ್ಟುಕೊಂಡವ ರಿಜಿಸ್ಟರ್ಡ್. ಅದಕ್ಕಿಂತ ಪೂರ್ವದಲ್ಲಿ ಪರಂಪರೆ ನೋಡ್ರಿ, ಡಾಕ್ಯುಮೆಂಟ್ಸ್ ನೋಡ್ರಿ, ಕಮಿಟಿ ನೋಡ್ರಿ, ಎಲ್ಲದನ್ನು ನೋಡ್ರಿ ನೀವು. ಈಗ ಇಲ್ಲಿ ಕಮಿಟಿ ವಜಾ ಮಾಡ್ಬೇಕು, ಟ್ರಸ್ಟ್ ವಜಾ ಮಾಡ್ಬೇಕು ಅಂತ ಹೇಳ್ತೀರಾ ತಾವು? ಬೇರೆ ಟ್ರಸ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ? ಸರ್ವಧರ್ಮ ಇರ್ಬೇಕಾ, ಸರ್ವ ಜಾತಿ ಇರ್ಬೇಕಾ ಅಲ್ಲಿ? ಮೊದಲನೇದಾಗಿ ಅಲ್ಲಿ ಜಾತಿ ಇರಬಾರದು, ಯಾವುದೇ ದೇವಾಲಯಗಳಲ್ಲಿ ಜಾತಿ ಇರಬಾರದು. ಎರಡನೇದಾಗಿ ಸ್ವಾರ್ಥ ಇರಬಾರದು. ಜಾತಿ ಮತ್ತು ಸ್ವಾರ್ಥ ಮತ್ತು ಪಕ್ಷ, ಈ ಜಾತಿ ರಹಿತ, ಪಕ್ಷ ರಹಿತ ಮತ್ತು ಸ್ವಾರ್ಥ ರಹಿತವಾದ ಆಡಳಿತ ದೇವಾಲಯದಲ್ಲಿ ಅದು ದೇವಾಲಯ ಆಗ್ತದೆ. ಅದ್ ಮೂರು ಸೇರಿ ಅಲ್ವೇ ಅಲ್ಲಾಗಿರೋದ್ ಕಥೆಗಳು ಇವಾಗ ಅಂತ? ಇಲ್ಲ ಅಂದ್ರೆ ಹಣ ವಸೂಲಿ ಕೇಂದ್ರ ಆಗ್ತದೆ. ಹಣ ವಸೂಲಿ ಕೇಂದ್ರ ಆಗ್ತದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಂದ ಏನಾಗುದಿಲ್ಲ. ಅದು ಜನರಿಗೆ ಮೋಸ ಮಾಡುವ ಕೇಂದ್ರ ಆಗ್ತದೆ ಹೊರತಾಗಿ ಅದೊಂದು ಏನು ಅಲ್ಲಿ ಇರುವುದಿಲ್ಲಲ್ಲ. ಈಗ ಉದಾಹರಣೆಗಾಗಿ ಕೆಲವು ದೇವಾಲಯಗಳಲ್ಲಿ ನಾಯಿ ದನಾನ ಎಳೆದು ಹೋಗಿತಿರ್ತಾರ ಮಂದಿನ. ಕರೆಕ್ಟ್ ಆಗಿ ಹೇಳಿದ್ರಿ ಗುರುಗಳೇ. ದನ ನಾಯಿಗಳನ್ನ, ಈ ಸತ್ತ ಪ್ರಾಣಿಗಳನ್ನ ಎಳೆದು ಹೋಗಿತಿರ್ತಾರಲ್ರಿ, ಆ ಟೈಪ್ ಜೀವಂತ ಇದ್ದವ್ರನ್ನ ಎಳೆದು ಹೋಗಿತಾರ. ನಾನು ಮೊನ್ನೆ ಒಂದು 15 ದಿವಸದಿಂದ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ಮಾಡ್ತಾ ಇರೋದು ನೀವೇನು ಮನುಷ್ಯರಿದಿರೋ ರಾಕ್ಷಸರಿದಿರೋ ಅಂತ ಕೇಳಿದೆ ನಾನು. ನೀವು ಯಾವನಾರು ನಿಮಗೆ ಪೂಜಾರಿಗಳಂತಾರೋ, ನೀವು ಪೂಜಾರಿಗಳ ವೇಷದಲ್ಲಿರುವ ರಾಕ್ಷಸರು ನೀವು ಅಂತೇಳಿ ನೇರವಾಗಿ ಮಾತಾಡಿದೆ ನಾನು. ಅಂದ್ರೆ ನಾನ್ ಹೇಳೋದು ಅವ್ರಿಗೆ ಯಾವ ಭಾವನೆಗಳು ಇಲ್ಲರಿ. ಈಗ ಇನ್ನೊಂದು ಮಠಕ್ಕೆ ಹೋಗಿದ್ದೆ ನಾನು. ಅನ್ನ ನೀಡ್ತಿರ್ಬೇಕಾತಪ್ಪ ಅಂದ್ರ ನಾವು ದನಗಳಿಗೆ ಏನ್ ಮೇವು ಹಾಕ್ತಿವಲ್ಲ, ಅದು ಹೊರಗೆ ಸಿಡಿಬಾರ್ದನ್ನುವ ಭಾವನೆಗಳಿಂದ ಸ್ವಲ್ಪ ನೋಡಿ ಹಾಕ್ತಿರ್ತೀವಿ ನಾವು. ಬಾದ್ಲಿ ಬಿಟ್ಟು ಎಲ್ಲಿ ಸಿಡಿಬಾರ್ದಂತ. ಅದಕ್ಕಿಂತ ಕನಿಷ್ಠ ದರ್ಜೆಯಲ್ಲಿ ಅನ್ನ ನೀಡ್ತಾ ಇದ್ರು. 2 ಅಡಿ ಮೇಲಿಂದ ಎಸಿತಾರೆ ಗುರುಗಳೇ, 2 ಅಡಿ ಮೇಲಿಂದ ತಟ್ಟೆಗೆ ಎಸಿಯೋದು. ಅದಕ್ಕೆ ನಾನೇನ್ ಮಾಡಿದೆ, ಅವ್ರನ್ನ ಕೇಳಿದೆ ನಾನು, ಮೂರ್ಖ, ನೀಡವನಿಗೆ ಹೋಗಿ ನಿಲ್ಲಿಸಿ ಮಾತಾಡಿದ್ದೆ ನಾನು. ಮೂರ್ಖ, ಇವನು ಭಾವನಾತ್ಮಕವಾಗಿ ತಗೊಳಕ್ ಬಂದಾನ. ಅವನ ಮನೆಯೊಳಗೆ ಈ ಅಕ್ಕಿ ಅನ್ನ ಇಲ್ಲದಕ್ಕೆ ಬಂದಿರ್ಲಿಲ್ಲವ, ಪ್ರಸಾದ ಅಂತ ಬಂದಿದ್ದಾನ ಅವನು. ಅದು ಪ್ರಸಾದ, ಆ ಪ್ರಸಾದ ಭಾವದೊಳಗೆ ಬಂದಾನ. ಅವನ ಭಾವನೆಗೆ ಧಕ್ಕೆ ಆಗ್ಲಾರ್ದಂಗ್ ನೀಡು ಅಂತಂದೆ ನಾನು. ಏನ್ರಿ? ಹೌದು. ಅಲ್ಲಿಂದ ನಿಧಾನಗತಿಯಲ್ಲಿ ಹಾಕಾಕತ್ತಿದ್ರು. ಎಷ್ಟು ಚೆಲ್ಲಿದಿ ನೀನು ಅಂತ ಕೇಳಿದೆ ನಾನು. ಕರೆಕ್ಟ್. ಒಂದು ಅನ್ನದ ಅಗಳನ್ನೇ ಬೆಳಿಬೇಕಾದ್ರೆ ರೈತ 6 ತಿಂಗಳು ಕಷ್ಟ ಪಡ್ತಾನ. ನಿನಗೆ ಚೆನ್ನಕ್ಕೆ ಎಷ್ಟು ಸೆಕೆಂಡ್ ಬೇಕು ನೆಲದ ಮೇಲೆ ಅಂತ ಕೇಳಿದ್ ನಾನು. ಅಂದ್ರೆ ನಮಗ್ ನೋವು ಇದೆ. ಇದು ಎಲ್ಲಾ ವ್ಯವಸ್ಥೆ ಬದಲಾವಣೆ ಆಗ್ಬೇಕ್ರಿ. ಓಕೆ. ಇದೆಲ್ಲ ಬದಲಾವಣೆ ಆಗ್ಬೇಕು. ಥ್ಯಾಂಕ್ ಯು ಶ್ರೀಗಳೇ, TV5 ಜೊತೆಲಿ ಮಾತನಾಡೋದಕ್ಕಾಗಿ. ಎಕ್ಸೆಲ್ PU ಕಾಲೇಜ್ ಅರ್ಪಿಸುವ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜ್ ಅರ್ಪಿಸುವಂಥ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ದರ್ಶನ್, ಒಂದು ಪ್ರಶ್ನೆ ಇತ್ತು ನಂದು. ಸೊ ಇಂಥ ವಿಚಾರಗಳು ಬಂದಾಗ ಈಗ ಈ ರಾಮನ ಅಸ್ಮಿತೆ, ನಾನು ಹೇಳ್ತಾ ಇದ್ದೆ, ನನ್ನ ಇಂಟ್ರೋದಲ್ಲಿ ಮಾತಾಡ್ತಾ ಇದ್ದೆ, ನಾನು ಒಂದು ಮಾತು ಹೇಳಿದ್ದೆ ನಾನು, ತನು ಮನ ಧನ, ಅದಕ್ಕಿಂತ ಮುಂಚೆ ಪ್ರಾಣ ಅರ್ಪಿಸ್ಬಿಟ್ಟಿದ್ದಾರೆ ಈ ದೇಶದ ಜನ. ಈ ರಾಮ ಅನ್ನೋ ಒಂದು ಹೆಸರಿಗೆ ಇವ್ರುಗಳ ಕೈ ಇಂಥದ್ದು ಕೊಟ್ಟಿಲ್ಲ ಅನ್ನೋಂಗಿಲ್ಲ ರೀ. ನಭೂತೋನ ಭವಿಷ್ಯತಿ, ಜೀವಮಾನದಲ್ಲೇ ಇವರು ಕಂಡು ಕೇಳರಿಯದಷ್ಟು ಸಂಪತ್ತನ್ನು, ಜನಬೆಂಬಲವನ್ನು, ಮತವನ್ನು, ಅಧಿಕಾರವನ್ನು, ಅಂತಸ್ತನ್ನು, ಗೌರವವನ್ನು, ಮರ್ಯಾದೆಯನ್ನು, ದೇಶವನ್ನೇ ಇವ್ರ ಕೈ ಕೊಟ್ಬಿಟ್ರು. ಇವ್ರ ಕೈಗೆ ಏನು ಕಾರಣ ಕೊಟ್ಟರು ಅಂದರೆ ಇದೇ ಕೇಂದ್ರ ಬಿಂದು. ರಾಮ ಮಂದಿರವೇ ಕೇಂದ್ರ ಬಿಂದು. ರಾಮಂದಿರ ಕೇಂದ್ರ ಬಿಂದುವಾಗಿ ಈಗ ಈ ಕೇಂದ್ರ ಬಿಂದುವಿನಲ್ಲಿ ಇಂಥ ಅರಾಜಕತೆನ ಹೇಗೆಲ್ಲ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಒಂದು ದೇವಸ್ಥಾನದ ದುಡ್ಡು ಬ್ಯಾಂಕ್ವರೆಗೆ ತೊಗೊಂಡು ಎಣಿಸ್ಕೊಂಡು ನಮ್ಮ ಅಕೌಂಟ್ಗೆ ಹಾಕ್ರಪ್ಪ ಅಂತ ಕೊಟ್ಟರೆ ಅವ್ರು ಇನ್ಯಾರು ಕಾಂಟ್ಯಾಕ್ಟ್ ಕೊಟ್ಟಿರೋದಂತೆ. ಅದು ಬಂದು ಎಣಿಸಿ ಅವ್ರು ತುಂಬಿದ್ರು, ಜೇಬಿಗೆ ಹಾಕೊಂಡ್ರು, ಹೋದರು. ಫಾರ್ಮ್ ಹೌಸು, ಕಾರು, ಐಷಾರಾಮಿ ಕಾರುಗಳು, ಬೈಕು, ಮನೆ, ಸೈಟು, ನಗ ನಾಣ್ಯ. ನೋಡಿ, BJPಯವರಿಗೆ ಧರ್ಮ ಅನ್ನುವಂಥದ್ದು ಕೇವಲ ರಾಜಕೀಯ ವಸ್ತುವಾಗಿ ಅವರು ಬಳಸಿದ್ರು. ಶ್ರೀರಾಮನನ್ನ ಅವರು ಯಾವತ್ತೂ ಹೃದಯದಲ್ಲಿ ಇಟ್ಕೊಳ್ಳಿಲ್ಲ, ಅವರು ಭಕ್ತಿನಲ್ಲಿ ಇಟ್ಕೊಳ್ಳಿಲ್ಲ. ಆ ಶ್ರೀರಾಮನನ್ನ ಜನರ ಭಾವನೆ ಒಳಗಡೆ ತುರುಕಿ ಈ ದೇಶದಲ್ಲಿ ಮಡ್ದವ್ರು ಯಾರು ಸರ್? ಮಡ್ದವರು ಇವತ್ತು ಟ್ರಸ್ಟಲ್ಲಿ ಇದ್ದವರಲ್ಲ, ಇವತ್ತು ಅಧಿಕಾರ ಅನುಭವಿಸ್ತಾ ಇರೋರಲ್ಲ, ಅಥವಾ ಅವ್ರ ಮಕ್ಕಳುಗಳಲ್ಲ. ಈ ದೇಶದ ಕಟ್ಟ ಕಡೆಯ SC ST OBC ಈಗ ನೀವು ಇದನ್ನ ವಾಜಪೇಯಿ ಅವ್ರಿಗೂ ಅಡ್ವಾಣಿ ಅವ್ರಿಗೂ ಬೇರೆ ಎಲ್ಲ ಅವತ್ತಿಗೆ ಯಾರು ಫೈಟ್ ಮಾಡಿದ್ರೆ ಅವ್ರನ್ನ ಸೇರಿಸಿ ಹೇಳ್ತೀರಾ? ಇವತ್ತಿನ ಆಳ್ವಿಕೆ ಅವ್ರು ನೋಡಿ ಮಾತಾಡ್ತಾ ಇದ್ದಾರೆ ಈ ಮಾತನ್ನ ಅಂತ ಸರ್. ಮುರಳಿ ಮನೋಹರ್ ಜೋಶಿ, ಕಲ್ಯಾಣ್ ಸಿಂಗ್, PV ನರಸಿಂಹರಾವ್ ಸೇರಿಸಿ ಮಾತಾಡ್ತಾರೆ. ನಿಮ್ಮ ಪಾರ್ಟಿ ಅವರು ಕಾಲದಲ್ಲಿ PV ನರಸಿಂಹರಾವ್, ಕಲ್ಯಾಣ್ ಸಿಂಗ್, ಮುರಳಿ ಮನೋಹರ್ ಜೋಶಿ. ಸರ್ ನೋಡಿ, ಅಧಿಕಾರ ಅನುಭವಿಸ್ತಾ ಇರೋರು
ಅವರ ಮಕ್ಕಳು ಇವತ್ತು ಆಕ್ಸ್ಫರ್ಡ್ ಮತ್ತು ಇನ್ನೊಂದೆಲ್ಲ. ಆಮೇಲೆ ಕೆಲವರು ಹೇಳ್ತಾರೆ ನಾವು ಮದುವೆನೇ ಆಗಿಲ್ಲ ಅಂತ ಕಳ್ಳಾಟ ಆಡಂತ ಜನಗಳನ್ನೂ ಈ ದೇಶದಲ್ಲಿ ನೋಡಿದ್ರೆ ಅವ್ರ ಅಫಿಡವಿಟ್ ಅಲ್ಲಿ ಹೆಂಡತಿ ಹೆಸರು ಇರಲ್ಲ, ಆದ್ರೆ ಹೆಂಡತಿಗೂ ಕೈ ಕೊಟ್ಟು ಬಂದಿರೋರು ಈ ದೇಶದಲ್ಲಿ ಆಳ್ತಾ ಇರೋರ್ನ ನಾವು ಕಣ್ಣಾರೆ ಕಂಡಿದ್ದೀವಿ. ಇಲ್ಲಿ ಏನು ಗೊತ್ತಾ ಸರ್, ಇವರ ಆಳ್ವಿಕೆನಲ್ಲಿ ಒಂದು ರಫೇಲ್ ಚೋರಿ ಆಯ್ತು ಫೈಲ್ಗಳು, ಇನ್ನೊಂದು ನೋಟ್ ಚೋರಿ ಆಯ್ತು, ಇನ್ನೊಂದು ವೋಟ್ ಚೋರಿ ಆಯ್ತು, ಮತ್ತೊಂದು ನೀಟ್ ಚೋರಿ ಆಯ್ತು. ಈಗ ನೋಡಿದ್ರೆ ರಾಮ 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 ಅಂತ ಹೇಳಿ ನೀವು ಕಾಸಿನ ಬಗ್ಗೆ ಮಾತಾಡ್ತಿದ್ದೀರಿ ಸ್ವಾಮಿ. ಪಾದುಕೆಯಲ್ಲಿದ್ದು ಕುತ್ತಿಗೆಯಲ್ಲಿದ್ದ ಬಂಗಾರ ಒಟ್ಟು 1257 kg ವಜ್ರ ವೈಡೂರ್ಯ ಬಂಗಾರನೇ ದೇಪಿದ್ದಾರೆ ಅಂತಂದ್ರೆ, CCTV ಆಫ್ ಆಗುತ್ತೆ ಅಂತಂದ್ರೆ ಇದು ವ್ಯವಸ್ಥಿತವಾದಂತಹ ಕಳ್ಳತನವನ್ನ RSS BJP ಅವರೇ ಮಾಡಿರೋದು, VHP ಅವರು ಮಾಡಿರೋದು ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಯಾಕೆ ಹೊಣೆ ಹೊತ್ತಿಲ್ಲ ನೀವು? ಅಧಿಕಾರಕ್ಕೋಸ್ಕರ ರಾಮ ಅಂದ್ರಲ್ಲ, ಯಾಕೆ ಹೊಣೆ ಹೊತ್ತಿಲ್ಲ ಸರ್? ಒಂದು ಚಿಕ್ಕದು ಇಂಟ್ರಾಪ್ಟ್ ಮಾಡ್ತೀನಿ ಸರ್, ಐ ಆಮ್ ರಿಯಲಿ ಸಾರಿ, ನಾನೊಬ್ಬ ಭಾರತೀಯನಾಗಿ ಹೇಳಲೇಬೇಕು. ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ರಲ್ಲ ಸರ್, ಅಲ್ಲಿ 6 ಜನ ನನ್ನ ದೇಶದ ಹುತಾತ್ಮರು ಮಡಿದ್ರು ಸಮೇತ ಅವ್ರಿಗೊಂದು ಗೌರವ ಕೊಡದಾನೆ ಪಾರ್ಲಿಮೆಂಟ್ ಅಲ್ಲೂ ಆ ಹುತಾತ್ಮ ಯೋಧರ ಸಾವನ್ನ ಮುಚ್ಚಿಟ್ಟಂತಹ ಈ ಒಂದು ನೀಚಾತಿ ನೀಚ ಪಕ್ಷ ಅವತ್ತು ಪುಲ್ವಾಮ 44 ಜನ ಮಡಿದಂತವ್ರನ್ನ ತಾವು ರಾಜಕೀಯಕ್ಕೆ ಬಳಸ್ಕೊಂಡಂತ ನೀಚಾತಿ ನೀಚ ಪಕ್ಷ ಇವತ್ತು ಶ್ರೀರಾಮನನ್ನ 2024 ತನಕ ತನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡಂತ ಪಕ್ಷ ಇವತ್ತು ನಿಮ್ಮದೇ ಆಳ್ವಿಕೆ, ನೀವೇ ಮಾಡಿರೋ ಟ್ರಸ್ಟ್. ನೀವು ಯಾಕೆ ಸರ್ ಇವತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಮುಜರಾಯಿ ಇಲಾಖೆಗಿದೆ, ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ರಾಜ್ಯದ ಹಲವು ದೇವಸ್ಥಾನಗಳು, ನಾವು ಸರ್ ನಮ್ದೊಂದು ಪಕ್ಷ ಇದೆಯಲ್ಲ 11,000 ಎಕರೆ ಜಮೀನ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ವ್ಯಾಪ್ತಿಗೆ ತಗೊಂಡ್ರು. ದೇವಸ್ಥಾನದ ಹಣವನ್ನ ಅಲ್ಲಿನ ಅರ್ಚಕರಿಗೆ, ಅವರ ಮಕ್ಕಳ ಶಿಕ್ಷಣಕ್ಕೆ, ಅವರು ಮಡಿದಾಗ ಅವರ ಮಡದಿಗೆ ಆ ದೇವಸ್ಥಾನದ ಜೀರ್ಣೋದ್ಧಾರಿಗೆ ಮಾಡಬೇಕು ಅಂತ ಕಾಂಗ್ರೆಸ್ನವ್ರು ಮಾಡಿದ್ರಲ್ಲ. ಇವ್ರ ಅಧಿಕಾರದಲ್ಲಿ ರಾಮನ ಆಸ್ತಿನ ಕಳ್ತನ ಮಾಡುವಂತ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮೋದಿ ಅವರ ಮನ್ ಕಿ ಬಾತ್ ಅಲ್ಲಿ ಯಾಕೆ ರೇಡಿಯೋ ಸ್ವಿಚ್ ಆಫ್ ಆಗಿದ್ಯಾ? ಅಥವಾ ಬುಲ್ಡೇಜರ್ಗಳು ಕೇವಲ ಅನ್ಯ ಧರ್ಮದವ್ರ ಮನೆ ಹತ್ರಕ್ಕೆ ಹೋಗ್ತಾವ? ಇವತ್ತು ಯಾರು ಉತ್ತರದಾಯಿ, ಯಾರು ರಾಜೀನಾಮೆ ಕೊಡ್ತಾರೆ? ಹಿಸ್ಟ್ರಿಗಳೇ ಈಗ ಇಲ್ಲಿ ಕಾಂಗ್ರೆಸ್ ಅವ್ರು ಏನೋ ಮಾತಾಡ್ತಾರೆ, JDS ಏನೋ ಮಾತಾಡ್ತಾರೆ. ಇದು ವಿಷಯ ಬಿಟ್ಬಿಡೋಣ, ವಜ್ರದ ಹಿಸ್ಟ್ರಿಗಳೇ ಬಿಟ್ಬಿಡೋಣ, ಅದು ರಾಜಕೀಯ ಅಂತ ಅಂದ್ಕೊಂಡ್ಬಿಡೋಣ. ಒಂದು ದೇವಸ್ಥಾನವನ್ನ ಈಗ ನೀವಿರ್ಲಿ ನಾವಿರ್ಲಿ ಗುರುಗಳೇ, ದೇವಸ್ಥಾನ ಅಂತ ಬಗ್ಗೆ ತಮಿಳ್ನಾಡಲ್ಲಿ ಒಂದು ಆರ್ಡರ್ ಮಾಡಿದ್ರು ವಿಜಯ್, ಮೊನ್ನೆ ನಾನು ಗಮನಿಸ್ತಾ ಇದ್ದೆ. ದೇವಸ್ಥಾನ ದುಡ್ಡು ಇನ್ನೇನಕ್ಕೂ ಬಳಸಬಾರ್ದು ನೀವು ಅಂತ, ಟೆಂಪಲ್ ದುಡ್ಡನ್ನ ನೀವು ಇನ್ನೇನಕ್ಕೂ ಬಳಸಬಾರ್ದು ಅಂತ ಹೇಳಿದ್ರು. ನಮ್ಮಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಅದು ಯಾರು ಹೇಳಲಿ ಬಿಡ್ಲಿ ಅದು ದಾಖಲೆ. ಅದು ಈಗ ನೀವು ವಜ್ರದ ಹಿಸ್ಟ್ರಿಗಳು ನೀವು ಚೆಕ್ ಮಾಡಿದ್ರು 11,000 ಎಕರೆ ದರ್ಶನ್ ಸುಮ್ಮನೆ ಹೇಳಿದ್ರೆ ಬಿಡ್ತಿರ್ಲಿಲ್ಲ ನಾನು ಇವಾಗ ದರ್ಶನನ್ನ. 11,000 ಎಕರೆ ಭೂಮಿಯನ್ನ ಯಾರ್ಯಾರೋ ನುಂಗಿ ನೀರು ಕುಡಿದಿದ್ರು, ಧರ್ಮಾತೀತವಾಗಿ ಜಾತ್ಯತೀತವಾಗಿ ನುಂಗಿದ್ರು, ಆ ಜಮೀನೆಲ್ಲ ತಂದು ದೇವಸ್ಥಾನದ ವ್ಯಾಪ್ತಿಗೆ ಅವರು ಕೃಷ್ಣ ಬೈರೇಗೌಡರು ಇಬ್ರು ಸೇರಿ ದಾಖಲೆ ಮಾಡಿ ಬಿಟ್ಬಿಟ್ರು. ಯಾರು ಮುಟ್ಕೊಡ್ದಿ ಸ್ವತ್ತನ್ನ ಅಂತ ಹೇಳಿ. ಅಲ್ಲಿ ಅರ್ಚಕರು ಅವ್ರು ತೀರ್ಕೊಳ್ತಾರೆ, ಕಷ್ಟ ಬರುತ್ತೆ, ಅವ್ರಿಗೆ ಮಕ್ಕಳ ಎಜುಕೇಷನ್ ಇನ್ನೊಂದು ಅದಕ್ಕೆಲ್ಲ ಹಣ ಬರುವಂತೆ ವ್ಯವಸ್ಥೆ ಮಾಡಿದ್ರು, ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಅಂತ ಹೇಳಿದ್ರು. ಈ ಥರ ಇವರು ಏನಂದರೆ ಇವರು ರಾಮನ ಹಣೆ ಮೇಲೆ ಅಂಟಿಸ್ಕೊಂಡು ತಿರ್ಗಲ್ಲ. ಇವರು ಯಾರು ರಾಮನ ಹಣೆ ಮೇಲೆ ಅಂಟಿಸ್ಕೊಂಡು ಬ್ಯಾನರ್ ಹಾಕ್ಕೊಂಡು ಬರ್ಕೊಂಡು ತಿರ್ಗಲ್ಲ. ಇವರು ಈಗ ಬರ್ಕೊಂಡು ತಿರುಗುವವರು ಹೀಗೆ ಮಾಡಿದಾಗ ಏನನ್ಸುತ್ತೆ, ನಮ್ಮ ನಂಬಿಕೆಗೆ ಇವ್ರು ಕೊಡಲಿ ಪೆಟ್ಟು ಕೊಡ್ತಿಲ್ವಾ ಅಂತ. ಅಂದ್ರೆ ಈಗಾಗಲೇ ನಮ್ಮ ನಂಬಿಕೆ ಮತ್ತೆ ನಮ್ಮ ವಿಶ್ವಾಸದ ಮೇಲೆ ಒಂದು ಹೊಡೆತ ಬಿದ್ದಿದೆ ಎನ್ನುವುದು ಜಗಜ್ಜಾಹೀರು, ಅದರಲ್ಲಿ 2 ಮಾತಿಲ್ಲ. ಈಗ ನಾವು ರಾಜಕೀಯವಾಗಿ ಚಿಂತನೆ ಮಾಡುವುದಕ್ಕಿಂತಲೂ ಧರ್ಮಾತೀತವಾಗಿ ಚಿಂತನೆ ಮಾಡಬೇಕು. ಅಂತಂದ್ರೆ ಒಂದು ದೇವಸ್ಥಾನದ ಹುಂಡಿಯ ಕಾಣಿಕೆ ಇತ್ಯಾದಿಗಳು ಏನಿದೆ ಅದು ಭಕ್ತರ ನಂಬಿಕೆಯ ದ್ಯೋತಕ. ಅದನ್ನ ನಾವು ಜತನವಾಗಿ ನಡೆಸಿಕೊಳ್ಬೇಕು, ಜತನವಾಗಿ ಉಳಿಸಿಕೊಳ್ಬೇಕು. ಈ ವ್ಯವಸ್ಥೆಯ ಒಳಗೆ ಎಲ್ಲೋ ಕಳ್ಳಕಾಕರು ಒಳಗಿದ್ದಾರೆ ಅಂತಂದ್ರೆ ಅದನ್ನ ಆಗಾಗಲೇ ಶುದ್ಧಿ ಮಾಡುವ ಕೆಲಸ ಅಲ್ಲಿಯ ನಿರ್ವಾಹಕರದ್ದು, ನಿರ್ಮಾತೃಗಳದ್ದಲ್ಲ, ನಿರ್ವಾಹಕರದ್ದು. ಈಗ ಯಾರಿಗೆ ಜವಾಬ್ದಾರಿ ಇದೆ ಅವರದ್ದನ್ನ ಅನೂಚಾನವಾಗಿ ಪಾಲಿಸಿಕೊಂಡು ಬರಬೇಕಾದವರ ಧರ್ಮ ಇದೆ. ಇವತ್ತು ಸಾಮಾನ್ಯ ಮನುಷ್ಯ ಇದ್ದವ ಶ್ರೀಮಂತನಾದ, ರಾಮನ ಸಂಪತ್ತಿನಿಂದ ಶ್ರೀಮಂತನಾದ ಅಂತ ಹೇಳಿದ್ರೆ ಇದನ್ನು ಜನ ಹೆಂಗೆ ಅರಗಿಸಿಕೊಳ್ಳುವುದು? ಅಂದ್ರೆ ಇದು ರಾಮದೇವರ ಸಂಪತ್ತು, ರಾಮದೇವರಿಗೆ ಉಪಯೋಗವಾಗಬೇಕಾದ ಸಂಪತ್ತನ್ನ ನೀವು ಯಾರಾದ್ರೂ ದೀನದಲಿತರು, ಬಡಬಗ್ಗರು ಅವರಿಗೆ ಕೊಟ್ಟು ರಾಮನ ಕೃಪೆಯನ್ನ ಅನುಗ್ರಹಿಸಿ. ಈಗ ಹಿಂದೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿರುವಾಗ ಒಂದು ದೇವಸ್ಥಾನಗಳಿಂದ ತಾಳಿಭಾಗ್ಯ ಯೋಜನೆಯನ್ನು ತಂದ್ರು. ಅಲ್ಲಿ ಸಾಮೂಹಿಕ ವಿವಾಹವನ್ನ ಅನುಸರಣೆ ಮಾಡಿದ್ರು. ಇವತ್ತೆಲ್ಲ ಕಡೆ ಅದಾಗ್ತಾ ಇದೆ. ಕೊಲ್ಲೂರು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದವರೆಗೆ ಇದು ನಡೀತಾನೆ ಇದೆ. ಈ ಇತ್ತೀಚೆಗಿನ 1-2 ವರ್ಷದಲ್ಲಿ ಅದು ನಿಂತಿದೆ, ಅದೇನ್ ಗೊತ್ತಿಲ್ಲ. ಆದ್ರೆ ಈ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾಗಿ ನಾವೇನ್ ಹೇಳೋದು, ಅಂತಹ ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಬೇಕಾದ ಈ ಸೊತ್ತುಗಳನ್ನ ಯಾವುದೋ ಒಬ್ಬ ಒಳಗಿರುವಂತಹ ನೌಕರ ಇದನ್ನ ಜೀರ್ಣ ಮಾಡಿಕೊಳ್ತಾನೆ. ಇನ್ನು ಅದ್ರ ಒಟ್ಟಿಗೆ ನೋಡಿ, ಇಲ್ಲಿ
ಒಂದು ವ್ಯವಸ್ಥೆ ಮಾತ್ರವಲ್ಲ, ಎಲ್ಲರ ಹೆಸರು ಇದೆಯಲ್ಲ. ಅಂದ್ರೆ ಬ್ಯಾಂಕಿನವರು ಇದ್ದಾರೆ, ಯೋಧರ ಹೆಸರು ಬಂದಿದೆ, PCP ಅವರ ಹೆಸರು ಬಂದಿದೆ. ಅಂದ್ರೆ ಎಲ್ಲರೂ ಇದ್ರೊಳಗೆ ಹೆಂಗೆ ಬಂದ್ರು? ಇದು ಒಂದು ಬಹಳ ತುಂಬಾ ನಮ್ಗನ್ನಿಸುವುದು SIT ಏನ್ ರಚನೆ ಆಗಿದೆ, ಸನ್ಮಾನ್ಯ ಆದಿತ್ಯನಾಥ್ ಯೋಗಿ ಅವರಲ್ಲಿ ಏನು ಈಗ ತೀರ್ಮಾನ ತಗೊಂಡಿದ್ದಾರೆ, ಇದನ್ನ ಬೇರು ಮಟ್ಟದಿಂದಲೇ ಶುರು ಮಾಡ್ಬೇಕು ಅಂತ ನಮಗನ್ನಿಸುವುದು ತನಿಖೆಯನ್ನು. ನಾನು ಗುರುಗಳ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಂಗೆ ತಕ್ಕ ಮಟ್ಟಿಗೆ ನನಗೆ ಇದ್ರ ಬಗ್ಗೆ ಗೊತ್ತಿದೆ, ಬಟ್ ನಿಮ್ಮ ಬಾಯಿಂದ ಬರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದು ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ಭಕ್ತ ಏನಕ್ಕೆ ದುಡ್ಡು ಕೊಡ್ತಾನೆ, ಏನಕ್ಕೆ ತುಲಾಭಾರ ಮಾಡಿಸ್ತಾನೆ ಅವನು? ತುಲಾಭಾರದಲ್ಲಿ ಕೆಲವರು ಹಣದ ಕಂತೆ ತುಲಾಭಾರ ಮಾಡಿಸ್ತಾರೆ, ಅಕ್ಕಿ ತುಲಾಭಾರ ಮಾಡಿಸ್ತಾರೆ, ಗೋಧಿ ತುಲಾಭಾರ, ತರಕಾರಿ ತುಲಾಭಾರ, ಸಕ್ಕರೆ, ಬೆಲ್ಲ ಎಲ್ಲ ಕೊಡುವವರಿದ್ದಾರೆ. ಇದೊಂದು ಭಾಗ. ಕಾಣಿಕೆ 100 ರೂಪಾಯೋ 50 10,000ನೋ ಇಲ್ಲ ಚಿನ್ನದ ಕಿರೀಟನೋ, ಚಿನ್ನದ ಧನಸ್ಸೋ, ಚಿನ್ನದ ಬಾಣನೋ, ಬಿಲ್ಲೋ ಏನೋ ಒಂದು ಕೊಡ್ತಾರಲ್ಲ, ಇದು ಕೊಡುವುದರ ಉದ್ದೇಶ ಏನು? ಒಬ್ಬ ಮನುಷ್ಯ ಹುಂಡಿಗೆ ಒಬ್ಬ ಕಾಸು ಹಾಕ್ತಾನೆ, ತಟ್ಟೆಗೆ ಒಬ್ಬ ಕಾಸು ಹಾಕ್ತಾನೆ, ಒಬ್ಬ ದೇವಸ್ಥಾನಕ್ಕೆ ಇಟ್ಕೊಳ್ರಿ ಅಂತ ಕೊಡ್ತಾನೆ. ಪರ್ಪಸ್ ಏನು ಗುರುಗಳೇ ಇದ್ರದ್ದು? ಯಾಕೆ ಕೊಡ್ತಾನೆ ಅವನು ಅಂತ? ನೋಡಿ, ಮನುಷ್ಯನಲ್ಲಿ ಇರುವಂತಹ ದೊಡ್ಡ ಗುಣ ಯಾವುದು? ಪುಣ್ಯ ಸಂಪಾದನೆ. ಆ ಪುಣ್ಯ ಸಂಪಾದನೆಯನ್ನ ಅವನು ತನ್ನ ದೇಹದ ಭಾರವನ್ನ ಭಗವಂತನಿಗೆ ಒಪ್ಪಿಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕಾಣಿಕೆಗಳನ್ನ, ತನ್ನ ಭಾರವನ್ನೇ ಕಾಣಿಕೆಯ ರೂಪದಲ್ಲಿ ಒಪ್ಪಿಸ್ತಾನೆ. ಅದು ತುಲಾಭಾರ ಅಥವಾ ಹರಕೆ ಅಥವಾ ಯಾವುದೇ ರೀತಿಯ ಕಾಣಿಕೆ. ಇದನ್ನ ಅವನು ಯಾಕೆ ಮಾಡ್ತಾನೆ ಅಂತಂದ್ರೆ, ನನ್ನ ಜೀವನದಲ್ಲಿ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇದನ್ನ ಯಾವ ರೂಪದಲ್ಲಾದ್ರೂ ಭಗವಂತನಿಗೆ ಸಮರ್ಪಿಸಬೇಕು ಅನ್ನೋದು ಅವನ ಉದ್ದೇಶ. ಇದು ನಂಬಿಕೆ. ಇದು ಅವನ ಅಸ್ತಿತ್ವದ ಪ್ರಶ್ನೆ ಅಲ್ಲ, ಅದು ನಂಬಿಕೆ. ಅವನು ಒಂದು ಕಾರಣವನ್ನ ಬಯಸಿಕೊಂಡು ಭಗವಂತನ ಕಡೆಗೆ ಹೋಗ್ತಾನೆ. ಈಗ ಕೆಲವರು ದೇವಸ್ಥಾನಗಳನ್ನ ದರ್ಶನ ಮಾಡ್ತಾರೆ ಒಂದೊಂದು ಕಾರಣಕ್ಕೆ. ಪ್ರವಾಸಿ ತಾಣಗಳುಂಟು, ಯಾರು ಹೋಗ್ತಾ ಇಲ್ಲ. ಇದು ಒಂದು ನಮ್ಮ ಕೇಂದ್ರ ಕಾರಣಕ್ಕೆ, ಅಲ್ಲೊಂದು ಶಾಂತಿ ಸಿಗತ್ತೆ, ಅಲ್ಲೊಂದು ನೆಮ್ಮದಿ ಸಿಗತ್ತೆ. ಈಗ ಹೌದು, ಅವರ ದೇಹಕ್ಕೆ ಬಂದಿರುವಂತಹ ಕಷ್ಟಕೋಟಲೆಗಳನ್ನ ಭಗವಂತನಲ್ಲಿ ಹಾಕುವ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಿಸಿದಂತಹ 10 ಹಲವು ಸುವಸ್ತುಗಳನ್ನ ಭಗವಂತನಿಗೆ ಕೊಟ್ಟು ಬಿಡ್ತಾರೆ. ಇದು ನನ್ನದಲ್ಲ ಸ್ವಾಮಿ, ನಿನ್ನದು ಅಂತ. ಅದನ್ನ ಕಾಪಾಡಿಕೊಳ್ಳಬೇಕಾದ್ದು ಅಲ್ಲಿ ಅವರ ಕರ್ತವ್ಯ. ಅದರಲ್ಲಿ ಅವರು ಸೋತಿದ್ದಾರೆ. ಹಾಗಾಗಿ ನಮಗನ್ನಿಸುವುದು ಅಡ್ಮಿನಿಸ್ಟ್ರೇಟಿವ್ ಫೈಲ್ ಇದೆ ಅಂತಂದ್ರೆ ಇದನ್ನ ಆಮೂಲಾಗ್ರವಾಗಿ ತನಿಖೆಗೊಳಪಡಿಸಬೇಕು. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜ್ ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ನೀಟ್ ಎಕ್ಸಾಮಲ್ಲೂ ಗಮನಿಸ್ತಾ ಇದ್ದೆ, ಅಥವಾ ರಾಮ ಮಂದಿರದ ಈ ಲೂಟಿ ಬಗ್ಗೆನೂ ನಾನು ಗಮನಿಸ್ತಾ ಇದ್ದೆ. ಕಂಡಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನ್ ಇರ್ತಾರಲ್ಲ, ಮೇಯ್ನ್ ಜವಾಬ್ದಾರಿ ನೀಟಿಗೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಆ ಮನುಷ್ಯ ರಾಜೀನಾಮೆ ಕೊಡಲಿಲ್ಲ. ಆ ಮನುಷ್ಯನ ಏಜ್ನ ಅರ್ಧದಷ್ಟು ವಯಸ್ಸಾಗದಿರುವಂಥ ಮಕ್ಕಳುಗಳು ಸತ್ತು ಹೋಗಿರೋ ಸೂತ್ಕ ಕಳೆದಿಲ್ಲ. ಹ್ಯಾಪಿ ಬರ್ಡೇ ಧರ್ಮೇಂದ್ರ ಪ್ರಧಾನ್, ಹ್ಯಾಪಿ ಬರ್ತ್ಡೇ ಅಂತ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ನಾಚಿಕೆ ಇಲ್ಲದೆ ಆ ಮನುಷ್ಯ ಈ ದೇಶದಲ್ಲಿ ಇನ್ನೂ ಕೂಡ ಓಡಾಡ್ತಾ ಇದ್ದಾರೆ. ಇರಲಿ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ, ಅಂದರೆ ಮೇಯ್ನ್ ಅವರು ಏನೂ ಆಗಲ್ಲ. ಚಂಪತ್ ರಾಯ್ ಅಂತಾರೆ, ತುಂಬ ಚೆನ್ನಾಗಿದೆ, ಚೆಕ್ ಮಾಡ್ಕೊಂಬಿಡಿ ಇದನ್ನು. ಇಲ್ಲಿ ಇರೋದು ಚಂಪತ್ ರಾಯ್, ಇದಕ್ಕೆಲ್ಲ ಮೇಯ್ನು ಈ ಚಂಪತ್ ರಾಯ್ ಅನ್ನೋ ಮನುಷ್ಯ. ಈ ವ್ಯಕ್ತಿ ಕ್ಲೋಸ್ ಅಸೋಸಿಯೇಟರು, ಡ್ರೈವರು ಟಿನ್ನು ಯಾದವ್ ಅಂತ ಹೇಳಿ. ಇಂಥ 7-8 ಜನನೇ ಅರೆಸ್ಟ್ ಮಾಡಿರೋದು. ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಈ ಒಂದು ದೇವಸ್ಥಾನದ ಹುಂಡಿಯಿಂದ ಹಣ ಹೋಗ್ತಾ ಇದ್ದರೆ, ಕದೀತಾ ಇದ್ದರೆ, ಬರೀ 8 ಜನಕ್ಕೆ ಮಾತ್ರ ಗೊತ್ತಿತ್ತು, ಇನ್ಯಾರಿಗೂ ಗೊತ್ತಿರಲಿಲ್ಲ. ಇಲ್ಲ, ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ತೀರಾ ಕುತ್ತಿಗೆ ಬಂದು ಸಿಕ್ಕಾಕೊಂಡಾಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಎಂದು ಬಿಡ್ತಾರೆ. ಅಲ್ಲಿ ಇನ್ಯಾರಿಗೂ ಸೆಲ್ತಾ ಇರುತ್ತಲ್ಲ ಹಣದ ಪಾಲು, ಹೆಡ್ಗಳು ಗೊತ್ತಿಲ್ಲದೆ ಆಗಲ್ಲ ರೀ. CCTV ಮರೆ ಮಾಚ್ಬೋದು. ಒಬ್ಬ ಯಾರು, ಏನು, ಎತ್ತ, ಯಾರು ಮರೆಯಲ್ಲಿ ನಿಂತ್ಕೊಳ್ತಾ ಇದ್ದಾನೆ, ಯಾರು ಅಡ್ಡ ನಿಂತ್ಕೊಳ್ತಾ ಇದ್ದಾನೆ, ಇನ್ಯಾರ ಕಡೆಗೂ ಕಾಣದೇ ಇರಲ್ಲ ಅದು. ಸೊ ಹೀಗಿದ್ದಾಗ ಇಲ್ಲಿ ಮೇಯ್ನ್ ಇರೋರನ್ನ ಯಾಕೆ ಬಿಟ್ಟಿದ್ದಾರೆ ಇಲ್ಲಿ ದರ್ಶನ್ ನಿಮ್ಮ ಪ್ರಕಾರ? ಸರ್ ಸಿಂಪಲ್, ಇವಾಗ ನಮ್ಮಲ್ಲಿ ವಾಲ್ಮೀಕಿ ರಾಮಾಯಣ ಬರೆದವರು ವಾಲ್ಮೀಕಿ ಅಲ್ವಾ ಸರ್? ವಾಲ್ಮೀಕಿ ಇಲಾಖೆನಲ್ಲೇ ಭ್ರಷ್ಟಾಚಾರ ನಡೀತು ಅಂತಾಯ್ತು. ನಮ್ಮ ರಾಜ್ಯದ ಅಂದಿನ ಸಚಿವರಾದಂಥ ನಾಗವೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಆ ಕೂಡಲೇ ಡೆಲ್ಲಿಯಿಂದ ಇಡಿ ಹಾರ್ ಬಂತು ಸರ್. ಇಡಿ ಹಾರ್ ಬಂದಿದ್ದೇನೋ, IT ಹಾರ್ ಬಂದಿದ್ದೇನೋ, ಅವ್ರನ್ನ ಅರೆಸ್ಟ್ ಮಾಡಿದ್ದೇನೋ, ಪ್ರತಿಯೊಂದು ನೋಡಿದ್ವಲ್ಲ ಸರ್. ಮೈಸೂರಲ್ಲಿ 14 ಸೈಟು ಅವ್ರು ಹಣ ಕೊಟ್ಟು ತಗೊಂಡ್ರದು ಪ್ರತಿಯೊಂದು ಗೌರವಕ್ಕೆ ಧಕ್ಕೆ ಅಂತೇಳಿ ಅವ್ರು ಪಾರ್ವತಮ್ಮನವರು ವಾಪಸ್ ಕೊಟ್ರಲ್ಲ ಸರ್. ಅದಕ್ಕೂ ಈ ದೇಶದಲ್ಲಿ ಇಡಿ ಅಂತ ಓಡ್ ಬಂತಲ್ಲ ಸರ್. ಇವತ್ತು ಈ ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ನೀವೆಲ್ಲ ಕೊಡ್ತಾ ಇರೋ ಲೆಕ್ಕ ಇದೆಯಲ್ಲ, ಲೆಕ್ಕ ಹಾಕಿ ಸರ್. ಇವರೇ ಪ್ರೊಪಗಂಡ ಮಾಡಿ ಹಾಕಿದ್ರಲ್ಲ, ಪ್ರೊಪಗಂಡ ನಿಜನೇ ಅನ್ಕೊಳ್ಳ. 100 ಕೋಟಿ ಜನರು ಅಲ್ಲಿ ದರ್ಶನ ಮಾಡಿದ್ರು ಅಂತ. ಒಬ್ಬ 1 ರೂಪಾಯಿ ಹಾಕಿರ್ 100 ಕೋಟಿ ಅಲ್ಲ ಸರ್, 10 ರೂಪಾಯಿ ಹಾಕಿರ್ 1000 ಕೋಟಿ ಅಲ್ಲ ಸರ್, 100 ರೂಪಾಯಿ ಹಾಕಿರ್ 10,000 ಕೋಟಿ ಅಲ್ಲ ಸರ್, 1000 ರೂಪಾಯಿ ಹಾಕಿರ್ 1 ಲಕ್ಷ ಕೋಟಿ ಅಲ್ವಾ ಸರ್? ಈ ದೇವ್ರನ್ನ ತೋರಿಸಿ BJP ಯಾವ ರೀತಿ ದುಡ್ಡು ಮಾಡಬೇಕು ಆಯ್ತು. ಇವ್ರು ರಾಮ ಮಂದಿರ ಕಟ್ಟೋದಕ್ಕೂ ಮೊದಲು ಯಾವ್ದನ್ನ ಕಟ್ಟಿದ್ರು ಗೊತ್ತಾ ಸರ್? ಡೆಲ್ಲಿನಲ್ಲಿ BJP ಆಫೀಸು, ಇವ್ರು ನಾಗ್ಪುರದ RSS ಆಫೀಸು. ಯಾರ ದುಡ್ಡು ಸರ್ ಇದು? ಏನ್ BJP ಅವರಲ್ಲಿ? BJP ಹುಟ್ಟಿದ್ದು ಯಾವಾಗ? 80ರಿಂದ ಆಯ್ತು. ಈ ದೇಶದಲ್ಲಿ IT
IT ED CBI ಬದುಕಿದೆಯೋ ಸತ್ತಿದೆಯೋ ಅನ್ನುವಂಥ ನನ್ನ ನೇರ ಪ್ರಶ್ನೆ. ಕಳ್ತನ ಆಗಿ ಸುಮಾರು ದಿನ ಆದ್ಮೇಲೆ ಯಾಕೆ ಯೋಗಿ ಆದಿತ್ಯನಾಥ್ಗೆ ಇಷ್ಟು ದಿನಗಳು ಕಂಡೇ ಇಲ್ಲ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಸರ್, ಈಗ ಟ್ರಸ್ಟ್ ಅಂತ ಇದಾರಲ್ಲ, ಈ ಟ್ರಸ್ಟ್ ಅಲ್ಲಿ ಯಾಕೆ SC ಅವರಿಲ್ಲ, ಯಾಕೆ ST ಇಲ್ಲ, ಯಾಕೆ OBC ಇಲ್ಲ, ಯಾಕೆ ಮೈಕ್ರೋ ಮೈನರ್ ಕಮ್ಯುನಿಟಿ ಇಲ್ಲ? ಹಿಂದೂ ಅಂತಂದ್ರೆ ಸರ್ವ ಜಾತಿ ಜನಾಂಗಗಳಿಂದ ಸೇರಿರ್ತಕ್ಕಂಥ ಒಂದು ಸಮುದಾಯವೇ ಹಿಂದೂ, ಯಾಕೆ ಅವರಿಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇವತ್ತು ನೀವು ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ವಿಚಾರ ಎತ್ತಿದ್ರಲ್ಲ, ಈ ಕರ್ನಾಟಕದ ಮಣ್ಣಿನ ಮಗ, ರೈತರ ಕುಡಿ ಕುಮಾರಸ್ವಾಮಿ ಅವರು ಆ ನೀಟ್ ಬಗ್ಗೆ ಒಂದೇ ಒಂದು ಚಕಾರ ಎತ್ತಲಿಲ್ಲ. ಧರ್ಮೇಂದ್ರ ಪ್ರಧಾನ್ಗೆ ವಿಶ್ ಯು ಹ್ಯಾಪಿ ಬರ್ಡೇ ಡಿಯರ್ ಫ್ರೆಂಡ್ ಅಂತ ಕಳಿಸಿದ್ರಲ್ಲ, ಇವರಿಗೆಲ್ಲ ನಿಜವಾಗ್ಲೂ ಬದ್ಧತೆ ಇದೆಯಾ? ಅದೇ ಇವ್ರ ಮಕ್ಕಳೆಲ್ಲ ಆಕ್ಸ್ಫರ್ಡ್ ಇನ್ನೊಂದು ಮತ್ತೊಂದ್ರಲ್ಲಿ ಓದ್ಕೊ ಬರೋರು ಗೊತ್ತಿಲ್ಲ ಸರ್. 12 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಕಣ್ಣೀರ್ ಹಾಕಂತ ಕುಮಾರಸ್ವಾಮಿ ಅವರೇ, ನಿಮ್ದು ವಿಕ್ಸಿನ್ ಕಣ್ಣೀರಾಗಿರ್ಬೋದು, ಈ ನರಕಯಾತನೆ ಪಡ್ತಾ ಇರ್ತಕ್ಕಂಥ ಪೋಷಕರು 22 ಲಕ್ಷ ಕುಟುಂಬದ ಪೋಷಕರ ಅವ್ರ ಕಣ್ಣೀರು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ಧರ್ಮೇಂದ್ರ ಪ್ರಧಾನ್ಗೆ ಏನು ಮೆಸೇಜೋ ಬರ್ಡೇ ವಿಶಸ್ ಬೇಕಿದ್ರೆ ಟ್ವಿಟರ್ ಚೆಕ್ ಮಾಡಿ ಸರ್. ನಾನು ರೆಕಾರ್ಡ್ ಐ ಆಮ್ ಸೇಯಿಂಗ್ ಸರ್, ಈ ದೇಶಕ್ಕೆ ಗೋರಿ ಬಂದಿದ್ದು ನನಗೆ ಗೊತ್ತಿಲ್ಲ ಸರ್, ಗಜ್ನಿ ಬಂದಿದ್ದು ಅವ್ನು ಲೂಟಿ ಮಾಡಿದ್ದು ನನಗೆ ಗೊತ್ತಿಲ್ಲ ಸರ್, ನಾವು ಹುಟ್ಟಿರ್ಲಿಲ್ಲ. ಬ್ರಿಟಿಷು ಬಂದು ಲೂಟಿ ಮಾಡಿದ್ದು ನಾನು ಹುಟ್ಟಿರ್ಲಿಲ್ಲ ಸರ್. ಆದ್ರೆ ಶ್ರೀರಾಮನ ಮಂದಿರನಲ್ಲಿ ಈ ತರ ಲೂಟಿ ಮಾಡ್ತಾ ಇದ್ರೂ ಸಮೇತ ಇದಕ್ಕೆ ಉತ್ತರದಾಯಿ ಆಗ್ಬೇಕಾಗಿರೋದು ಯಾರು ಅಂತ ನೀವು ಶುರುವಾತಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ. ಅವ್ನು ಯಾರೋ ಒಬ್ಬ 3 ಕಾಸಿನ ವ್ಯಕ್ತಿ ರಾಮನ ವಿಚಾರವಾಗಿ ಬೇರೆ ಯಾರು ಪ್ರಶ್ನೆ ಮಾಡಬಾರ್ದು, ಅಸ್ತಿತ್ವ ಪ್ರಶ್ನೆ ಮಾಡಿದವ್ರು ನೀವು ಇಲ್ಲಿ ರಾಮಂದು ಮನಸ್ ದೇವಸ್ಥಾನ ವ್ಯಕ್ತಿ ಹೆಸರು ನಾನು ತಗೊಳ್ಳೋದಿಲ್ಲ, ವ್ಯಕ್ತಿ ಯಾರು ಅಂತ ನಂಗೆ ಗೊತ್ತಿಲ್ಲ. ಆ ವ್ಯಕ್ತಿ ಏನಾದ್ರು ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂದ್ರೆ ಕಾಂಗ್ರೆಸ್ನ ಪ್ರಶ್ನೆ ಮಾಡೋ ಅಧಿಕಾರ ಆತನಿಗಿಲ್ಲ. ಆತನ ಮಾತಿನ ಪ್ರಕಾರ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಆತನಿಗಿಲ್ಲ. ಇನ್ ಕೇಸ್ ಆತ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂತಂದ್ರೆ ನೀನು ಇನ್ನೊಬ್ರನ್ನ ಪ್ರಶ್ನೆ ಮಾಡಂಗಿಲ್ಲ ಅಂತ ಹೇಳಿ ನೀನ್ ದಿನ ಬೆಳಗಾದ್ರೆ ಕಾಂಗ್ರೆಸ್ನ ಜಪ ಮಾಡ್ತಾ ಕೂರ್ತಿಯಲ್ಲ, ನಿಂದು ನಾಲಿಗೆನೋ ಅಥವಾ ಏನು ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಸರ್ ಇವತ್ತು ಆ ಟ್ರಸ್ಟಿನ ವಿಚಾರಕ್ಕೆ ಸ್ಟೇಟ್ ಲೆಡ್ SIT ಅಂತಾರೆ ದರ್ಶನ್. ಸ್ಟೇಟ್ ಲೆಡ್ SIT ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹಾಕ್ಬಿಟ್ಟಿದ್ದೀವಿ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ. ಇದೇನಾಗ್ಬಿಡುತ್ತೆ ನಿಮಗೆ, ಈಗ ಬೇರೆ ರಾಜ್ಯ ಅವರ ಅಧಿಕಾರ, ಅವರದೇ ಅಧಿಕಾರದಲ್ಲಿರ್ತಕ್ಕಂಥ ಅವ್ರದೇ ಪಕ್ಷ, ಅವ್ರದೇ ದೇವಸ್ಥಾನ, ಅವರೇ ಒಂದು ಕಮಿಟಿ ಮಾಡೋದಂತೆ, ಎನ್ಕ್ವೈರಿ ಮಾಡೋದಂತೆ. ಸಪೋಸ್ ಇದೇ ಉತ್ತರ ಪ್ರದೇಶದಲ್ಲಿ ಇವ್ರ ಪಾರ್ಟಿ ಅಲ್ಲದೆ ಬೇರೆಯವ್ರ ಪಾರ್ಟಿ ಇತ್ತು, ಅವ್ರು SIT ತನಿಖೆ ಮಾಡ್ತೀವಿ ಅಂದಿದ್ರೆ ಓಕೆ ಇತ್ತಾ? ಬೇರೆ ರಾಜ್ಯ, ಈಗ ನಮ್ಮ ರಾಜ್ಯ, ನಾವು ಯಾವುದೋ 2-3 ಹಗರಣ ಹೇಳಿದ್ರು, ಇಲ್ಲಿ SIT ಮಾಡಿಬಿಡ್ತೀವಿ ನಾವು ಅಂದರೆ ಒಪ್ತಿದ್ರ? ಬೇಡ CBI ಆಗಬೇಕಿದು, ಬೇಡ ಇದು IT ಅವ್ರು ಬರಲಿ, ED ಅವ್ರು ಬರಲಿ ಅಂತಿದ್ರು. ಇಲ್ಲಿ ಯಾಕೆ ಬರೀ SIT? ಸರ್, ಫಸ್ಟ್ ಆಫ್ ಆಲ್ ಇದು ಇತ್ಯರ್ಥ ಆಗಿರೋದು ಸುಪ್ರೀಂ ಕೋರ್ಟಿನ ಅಂಡರ್ ಅಲ್ಲಿ. ಈ ಒಂದು ತನಿಖೆನ ಇವತ್ತು ಸಿಟ್ಟಿಂಗ್ ಒಬ್ರು ಜಡ್ಜ್ನವರ ನೇತೃತ್ವದಲ್ಲಿ, ಅದು 2 ಸದಸ್ಯ 3 ಸದಸ್ಯ, ಯಾಕೆಂದ್ರೆ ದೇಶದ ಘನತೆಗೆ, ದೇಶದ ಧಾರ್ಮಿಕತೆಗೆ, ದೇಶದ ಏಕತೆಗೆ, ದೇಶದ ಭಾವನಾತ್ಮಕತೆಗೆ, ದೇಶದಲ್ಲಿ ಮಡದಂತ ಐದರ್ ಇಟ್ ಮೇ ಬಿ ಹಿಂದೂ ಆರ್ ಮುಸ್ಲಿಂ ಅವ್ರು ಈ ದೇಶದಲ್ಲಿ ಹುಟ್ಟಿದ್ರು ಸರ್, ಇವರ ರಾಜಕೀಯ ತ್ರಿಷೆಗೆ ಅವರ ಹೆಣವಾಗೋದ್ರು. ಆ ಸಮಾಧಿಗಳಲ್ಲಿ ಆತ್ಮ ಇನ್ನೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾವೆ, ನಿಮ್ಮ ತೆವಲಿಗೆ ನಮ್ಮನ್ನ ಕೊಂದ್ರಲ್ಲ ಅಂತೇಳಿ ಈ ದೇಶದ ನ್ಯಾಯಾಧೀಶರು ಮುಂದಾಳತ್ವದಲ್ಲಿ ಇದರ ತನಿಖೆ ಆಗಬೇಕು ಸರ್. ಇನ್ನೊಂದು, ಕರ್ನಾಟಕ ರಾಜ್ಯದಲ್ಲಿ ಮುಜರಾ ಇದೆಯಲ್ಲ, ಇದನ್ನ ಯಾವ ರೀತಿ ನೀವು ಒಂದು ಇಂಡಿಪೆಂಡೆಂಟ್ ಬಾಡಿ ಮಾಡ್ಕೊಂಡು ರಾಮ ಎಲ್ಲರಿಗೂ ಸಲ್ಲುವಂತವನಾಗಿ ನೀವೊಂದು ಕೇವಲ ಒಂದೇ ಜಾತಿಗೆ ಸೀಮಿತವಾದವ್ರನ್ನ ಆ ಟ್ರಸ್ಟ್ ಅಲ್ಲಿ ಕೂರಿಸ್ಕೊಂಡು ಯಾಕೆ ಇದನ್ನ ಸೆಂಟ್ರಲ್ ಗವರ್ನಮೆಂಟ್ ಆಫ್ ಇಂಡಿಯಾದ ಅಂಡ್ರಿಗೆ ತಗೊಳ್ಳಿಲ್ಲ? ಯಾಕೆ ಇದರಲ್ಲಿ ಒಬ್ಬ ಮಂತ್ರಿಯನ್ನ, ಈಗ ಮುಜರಾಯಿ ರಾಮಲಿಂಗಾರೆಡ್ಡಿ ಅವರ ಹೆಸರಲ್ಲಿದ್ದಲ್ಲ, ಹಂಗೇನೆ ಕೇಂದ್ರದ ಒಬ್ಬ ಮಂತ್ರಿ ಯಾಕಿಲ್ಲ, ರಾಜ್ಯದ ಒಬ್ಬ ಮಂತ್ರಿ ಯಾಕಿಲ್ಲ? ಇದು ಸರ್ವ ಧರ್ಮಗಳು, ಸರ್ವ ರಾಜಕೀಯ ಪಕ್ಷಗಳನ್ನ ಒಳಗೊಂಡಿರ್ತಕ್ಕಂಥವನಲ್ವ ರಾಮ ಅಂತಂದ್ರೆ. ಯಾಕೆ ಸಮಾಜವಾದಿ ಪಾರ್ಟಿಯವರಿಲ್ಲ, ಯಾಕೆ BSP ಅವರಿಲ್ಲ, ಯಾಕೆ ಕಾಂಗ್ರೆಸ್ನವರಿಲ್ಲ, ಯಾಕೆ ಆಮ್ ಆದ್ಮಿ ಪಾರ್ಟಿಯವರಿಲ್ಲ? ಬಿಜೆಪಿಯವರು ನೀವು ಹೆಸರಿಲ್ದಾನೆ, ಯಾಕೆಂದ್ರೆ ಅವ್ರು ನೀವು ಪ್ರಶ್ನೆ ಮಾಡಕ್ ಹೋದ್ರೆ ನಾವು ಕೇಳ್ತಾ ಇದ್ವಿ ಸರ್, RSSಗೆ ನಿಮ್ಮ ಐಡಿನೂ ಇಲ್ಲ, ಐಡೆಂಟಿಟಿನೂ ಇಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಈ ಯಾರು ಚೋರ್ ಗುರುಗಳೆಲ್ಲ ಇದಾರಲ್ಲ, ಇವರ ಮುನ್ನೆಲೆ ಎಲ್ಲ ಹಿಂದೆಲ್ಲ ಹೇಳೋರು ಕರಸೇವಕರು. ಯಾರು ಕರಸೇವಕರು? ನಾವು ಸಂಘ ಪರಿವಾರದವರು ಅಂತ ಹೇಳ್ತಿದ್ರಲ್ಲ, ಎಲ್ಲರ ಡೈರೆಕ್ಟ್ ಲಿಂಕ್ ಇರ್ತಕ್ಕಂಥದ್ದು RSS ಅನ್ನುವಂಥದ್ದು ಭಾವನಾತ್ಮಕವಾಗಿ ಇವತ್ತು ಬಿಜೆಪಿಗೆ ಯಾವ ರೀತಿ ಫಂಡಿಂಗ್ ಆಗ್ತಾ ಇದೆ, ಬಿಜೆಪಿಯ ಆದಾಯದ ಮೂಲ ಏನು, 10,000 ಕೋಟಿ ರೂಪಾಯಿ ಇವರು ಏನು ಎಲೆಕ್ಟ್ರೋ ಬಾಂಡಲ್ ಬಂತಲ್ಲ, ಎಲ್ಲೆಲ್ಲಿಂದ ಬಂತು, ಯಾವ್ದ್ರಿಂದ ಬಂತು? ಈ ಬಿಜೆಪಿ ಕಟ್ಟಡ ಕಟ್ಟಿದಾರಲ್ಲ, ಅದ್ರದ್ದು ತನಿಖೆ ಆಗ್ಬೇಕು ಸರ್. ಇವರು ಆಡೋ ನಾಲಿಗೆಗೂ ಕೃತಿಗೂ ಬಹಳ ವ್ಯತ್ಯಾಸ ಇದೆ. ರೆಂಬೆಲ್ ಅಂತ ಒಂದು ಆಗ್ರೋ ಕಂಪನಿ ಸರ್, ನಿತಿನ್ ಗಡ್ಕರಿ ಅವರಿಗೆ ಸಂಬಂಧಪಟ್ಟಿದ್ದು. ಇವ್ರು ನೋಡಿದ್ರೆ ಗೋಮಾತೆ ಅನ್ನೋರು 21 ಟನ್ ಬೀಫ್ ಎಕ್ಸ್ಪೋರ್ಟ್ ಆಗ್ಬೇಕಾದ್ರೆ ಪೂನಾ ಟು ಮುಂಬೈ ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ಲಾರಿನಲ್ಲಿ 21 ಟನ್ ದನಿನ ಮಾಂಸ ಸಿಗ್ತದೆ. ರ್ಯಾಂಬೆಲ್ ಅನ್ನೋ ಕಂಪನಿ ನಿತೀಶ್ ಗಡ್ಕರಿ ಅವರಿಗೆ ಸೇರಿರೋದು ಸರ್. ಇನ್ನೊಂದು
ಇದೆಲ್ಲ ಕಂಪ್ಲೇಂಟ್ ಮಾಡ್ರಿ ನೀವು. ಈಗ ನೀವು ಇಲ್ಲಿ ಏನೋ ಹೇಳ್ತೀರಿ, ಸರ್, ಲಾರಿ ಕೇಸ್ ಹೋಯ್ತು, ಆಗಿದೆ, ನಂಬರು ಕೇಸ್ ಇದಾಯ್ತು ಅಂತ ಆಗಿದೆ, ಹೇಳ್ತಾರೆ. ಕೇಸ್ ಆಗಿದೆ, ಈಗ ಗಡ್ಕರಿ ಏನ್ ಬಿಡ್ತೀರಿ ಕೇಸ್ ನೀವು? ಆಗಿದೆ. ಸರ್, ಇಲ್ಲಿ ಬಂದು ಗೋಮಾತೆ ಅಂತ ಹೇಳ್ತಾರೆ, ಹಲಾಲು, ಹಿಜಾಬು ಮತ್ತಿನ್ನೊಂದೇನೋ. ಇಡೀ ವಿಶ್ವದಲ್ಲಿ 2ನೇದು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಲ್ಲಿ ಭಾರತ. ಅದೇನು ಸರ್, ಎಮ್ಮೆ ಮಾಂಸ ಇದೆ- ಅಂದ್ರೆ ಅದು ಕೇಳಿದಕ್ಕೆ ಎಲ್ಲ ಎಮ್ಮೆ ಮಾಂಸ, ಜಾನುವಾರುಗಳ ಮಾಂಸ ಸೇರ್ಸ್ ಕಳಿಸ್ತಿದ್ದೀವಿ. ಇದೇ ದುಬೈ. ಈ ಕಾಂಗ್ರೆಸ್ನವರು ಇದಕ್ಕೆ ಹಸು ಅಂತಾರೆ ಅಂತ ಮಾತಾಡೋದಕ್ಕೆ. ಸರ್, ನೀವೀಗಲೇ ಗೂಗಲ್ ನೋಡಿರಿ, ಸೌದಿ ಅರೇಬಿಯಾದಲ್ಲಾಗ್ಲಿ ಅಥವಾ ದುಬೈನಲ್ಲಾಗ್ಲಿ ಇಂಡಿಯನ್ ಬೀಫ್ ಮೀಟ್ ಅಂತಾನೆ ಬೋರ್ಡ್ ಹಾಕಿ ಅದು ತರತರವರಿಯಲ್ಲಿ ಇಟ್ಟಿರ್ತಕ್ಕಂಥದ್ದು ನಾನು ಕಣ್ಣಾರೆ ನಾನು ನೋಡಿ ಬಂದು ಹೇಳ್ತಾ ಇರುವಂತದ್ದು. ಸರ್, ಇವತ್ತು ಇವರು ಏನು ಆಯ್ತು ಸರ್, ಈಗ ದಿಂಗಾಲೇಶ್ವರ ಮಹಾಶ್ರೀಗಳನ್ನ ನೀವು ತಗೊಂಡು ಮಾತಾಡ್ಸಿದ್ರಲ್ಲ, ದಿಂಗಾಲೇಶ್ವರ ಶ್ರೀಗಳನ್ನ ಬಿಟ್ರೆ ಸರ್ 30% ಕಮಿಷನ್ ಕೇಳ್ದವ್ರಲ್ವಾ? ಇದೇ ಜನಾರ್ದನ್ ರೆಡ್ಡಿ ಏನು ಹಿಂದುತ್ವ ಅಂತ ಮಾತಾಡೋರು ಮೊನ್ನೆ ಅಂಜನಾದ್ರಿ ದೇವಸ್ಥಾನಕ್ಕೆ ಸರ್ ನಕಲಿ ಚಿನ್ನನ ಕೊಡಿಸ್ಬಿಟ್ಟು ಅವನಿಗೂ ವಿಶೇಷ ಸನ್ಮಾನ ಎಲ್ಲ ಮಾಡಿಸೋರು. ಅದೇ ಆಮೇಲೆ ಅಸಲಿ ಅಂತ ಹೇಳಿದ್ರಲ್ರಿ, ತಹಶೀಲ್ದಾರ್ ಅಸಲಿ ಅಂತ ಹೇಳಿದ್ರಲ್ರಿ. ಆಮೇಲೆ ಅದು ಅಸಲಿ ಚಿನ್ನ ಇದೆ, ಅದು ಕಮ್ಯುನಿಕೇಶನ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿ ತಹಶೀಲ್ದಾರ್ ಡಿ ಸಿ ಎಲ್ಲ ಬಂದು ಮಾತಾಡಿದ್ರಲ್ರಿ ಅವತ್ತು. ತಹಶೀಲ್ದಾರ್ ಬಂದು ಅದ್ರದ್ದು ಎಲ್ಲ ಚೆಕ್ ಮಾಡಿದ್ಮೇಲೆ ಅದ್ರ ಅಸಲಿ ಆಮೇಲೆ ಗೊತ್ತಾಗಿ ಅವ್ರು ಕೇಳಿದ್ದಾರೆ, ಯಾಕೆಂದ್ರೆ ಅವರು ಚೆಕ್ ಮಾಡಿರ್ಲಿಲ್ಲ. ನಡೀತಾ ಇದೆ ಸರ್. ಸರ್, ಹೀಗೇನೆ ಇವತ್ತು ದೇಶದಲ್ಲಿ ಸರ್ ಅನಾಚಾರಗಳಾದಾಗ ಇವರು ಅದನ್ನ ಮುಚ್ಚಿಡೋ ಕೆಲಸವನ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಉದಾಹರಣೆ, ರೈತರ ಕೃಷಿ ಕರಳ ಕಾನೂನಾದಾಗ 728 ಜನ ಕೊಲೆ ಮಾಡಿದ್ರು. ಮಣಿಪುರ ಹತ್ತಿ ಉರಿತ 258 ಜನ ಕೊಲೆ ಆಗಿದೆ. ದೇಶದ ಮುಂದೆ ತೋರಿಸ್ತಾ ಇಲ್ಲ. ನೀಟ್ ಪೇಪರ್ ಇಂದ 12 ಇವತ್ತು ಐ ರೆಸ್ಪೆಕ್ಟ್ ಯು ಸರ್ ಅಂಡ್ ಐ ಸಲ್ಯೂಟ್ ಯು. ಒಬ್ಬ ವ್ಯಕ್ತಿಯಾಗಿ ನಿಮ್ಮಲ್ಲಿ ಪಕ್ಷಗಳಿಲ್ಲ, ಪಕ್ಷ ಭೇದವಾಗಿ ಕಾಂಗ್ರೆಸ್ನು ಚಾಟಿ ಬೀಸಿದ್ದೀರಾ, ಅನ್ಯ ಪಕ್ಷವನ್ನು ಬೀಸುವಂತ ಕೆಲಸ ಇವತ್ತು ಆಳೋ ಸರ್ಕಾರ ತಪ್ಪು ಮಾಡಿದಾಗ ನೀವು ನೇರವಾಗಿ ಹೇಳ್ತೀರಾ. ಕೊನೆ ಪಕ್ಷ ಒಂದು ಪತ್ರಿಕಾ ಧರ್ಮದ ಗೌರವವನ್ನು ಘನತೆಯನ್ನು ತಾವು ಇಟ್ಕೊಂಡು ನೈಜಾಂಶವನ್ನು, ಅದು ನೀಟ್ದೇ ಆಗಿರಲಿ, ಆಪರೇಷನ್ ಸಿಂಧೂರ್ ಆಗಿರಲಿ, ಪುಲ್ವಾಮಾ ಆಗಿರಲಿ, ಕೋವಿಡ್ ಸಂದರ್ಭನೇ ಆಗಿರಲಿ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕೊನೆ ಪಕ್ಷ ಅದು ಬೇಕಲ್ವಾ ಸರ್? ಇವತ್ತು ದೇಶದ ಮಾಧ್ಯಮಗಳು ಮಾರ್ಕೊಂಡ ಮಾಧ್ಯಮ ಅನ್ನುವ ಸ್ಥಿತಿಗೆ ದುರ್ದೈವ ಸರ್. ಹೇಳಬಾರ್ದು, ನಾವು ದೇಶದ 4ನೇ ಅಂಗ ಅಂತ ನಾವು ಹೇಳ್ತೀವಿ. ಇವತ್ತು ಆ ಟಿವಿನಲ್ಲಿ ಕೂತ್ಕೊಳ್ಳೋ ಆಂಕರ್ಗಳು, ಅವರು ಕಿರ್ಚುವಂತ ರೀತಿಗಳು, ಅವ್ರು ಕೊಡುವಂತ ಪ್ರತಿಯೊಂದು ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ದೇಶದ ದಿಕ್ಕನ್ನ ನೀವೇ ತಪ್ಪಿಸ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾ, ಸರ್, ಈ ಟ್ರಸ್ಟ್ ಭಾರತ ದೇಶದ ಸಂಪತ್ತು. ಶ್ರೀರಾಮ ಅಂತಂದ್ರೆ ಈ ಭಾರತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ನಾಯಕರು ಏನು ಆಗ್ರಹ ಮಾಡಿದ್ದೀರಿ? ಇಲ್ಲ, ಇದು SIT ಬೇಡ, ಇದು CBI ತನಿಖೆ ಮಾಡಿಸಿ ಅಂತಾನೋ, ಇಲ್ಲ ಕೋರ್ಟ್ಗೆ ಹಾಕಿ ಅಂತಾನೋ ಏನೋ ಹೇಳಿದಿರಾ ನೀವು? ಆಗ್ರಹ ಇದೆಯಾ? ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಳಿದಾಗ ಒಂದು ಮಾತು ಹೇಳಿದ್ದಾರೆ, ಆಕಾಶ ಏನು ಬಿದ್ದೋಗಲ್ಲ, ಈ ತನಿಖೆಯನ್ನ ತುರ್ತಾಗಿ ತಗೊಳ್ಳಿ, ಅರ್ಜೆಂಟ್ ತಗೊಳ್ಳಿ ಅಂದಿದ್ದಕ್ಕೆ ದ್ವಿಸದಸ್ಯ ಪೀಠ ಏನು ಆಕಾಶ ಕಳಿಸಿ ಬಿದ್ದೋಗಲ್ಲ ರೀ, ನೋಡೋಣ ಬಿಡಿ ಅಂತ ಅವ್ರು ಹೇಳಿದ್ದಾರಲ್ಲ. ನಿಮ್ದು ಹೋರಾಟ ಏನು ರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸುಮ್ಮನೆ ಹಿಂಗೆ ಚರ್ಚೆಯಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳೋದು, ಅದಕ್ಕೆ ಪೆನ್ನು ಪೇಪರಲ್ಲಿ ಹೋರಾಟ ಇಲ್ಲ, ಬೀದಿಲಿ ಹೋರಾಟ ಇಲ್ಲ, ಅಯೋಧ್ಯೆಯಲ್ಲಿ ಹೋರಾಟ ಇಲ್ಲ, ಜಂತರ್ ಮಂತರ್ ಹೋರಾಟ ಮಾಡಲ್ಲ ನೀವು, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಲ್ಲ ನೀವು? ಇಲ್ಲ ಸರ್, ಇವತ್ತು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ, ನಾನು ಸೋಕಾಳ್ ಜನಾರ್ದನ್ ರೆಡ್ಡಿ ಕಥೆನೇ ಹೇಳಿದೆ, ನ್ಯಾಯಾಧೀಶರೇ ಲಂಚ ತಗೊಂಡಿದ್ದ ವಿಚಾರ ಅದೆಲ್ಲ ಮಾತಾಡೋದು ಬೇಡ ಸರ್. ಐ ಎಮ್ ಎ ಪ್ರಜೆ ಸರ್, ನನ್ಗೆ ಕೇಸ್ ಆದ್ರೂ ಪರವಾಗಿಲ್ಲ, ಸತ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ವೋಟ್ ಚೋರಿ ಬಗ್ಗೆ ಖುದ್ದು ಮಮತಾ ಬ್ಯಾನರ್ಜಿನೇ ಹೋಗಿ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ ಸರ್. ಅರವಿಂದ ಕೇಜ್ರಿವಾಲ್ ಹೇಳ್ತಾರೆ ಜಡ್ಜಿಗೆ, ನೀವು RSS ಸಂಘ ಪರಿವಾರದ ಒಂದು ಕಾರ್ಯಕ್ರಮಗಳಿಗೆ ಹೋಗಿ ಬಂದಿದ್ದೀರಿ, ನಿಮ್ಮಿಂದ ತೀರ್ಪನ್ನ ನಾನು ನಿರೀಕ್ಷೆ ಮಾಡೋದಕ್ಕಾಗಲ್ಲ, ನಾನು ಉಲ್ಲೇಖ ಆಗಿರೋದು, ನಾನು ಯಾವುದು ಕಟ್ಟುಕತೆ ಹೇಳ್ತಾ ಇಲ್ಲ ಸರ್. ಮಮತಾ ಬ್ಯಾನರ್ಜಿ ಅವರು ತನಗೆ ನ್ಯಾಯ ಸಿಗದೇನೆ ಹೊರಬಂದಿದ್ದಾರೆ ಅವತ್ತು ಕೋರ್ಟ್ ಅಲ್ಲಿ. ಸರ್, ಇದು ದೇಶದ ಅಸ್ಮಿತೆಯ ಪ್ರಶ್ನೆ. ಶ್ರೀರಾಮ, ಮಹಾಭಾರತ, ರಾಮಾಯಣ ಇವೆಲ್ಲ ನಮ್ಮ ಭಾವನೆಗಳಲ್ಲಿ. ಇದು ಬಿಜೆಪಿ ವಜ್ರದೇಹಿ ಶ್ರೀಗಳೇ, ನನ್ನ ಪಾಯಿಂಟ್ ಇದೆ ಇಲ್ಲಿ. SIT ಸಾಕಾ ವಜ್ರದೇಹಿ ಶ್ರೀಗಳೇ? ಸಪೋಸ್ XYZ ಸ್ಟೇಟ್ ಅಂತ ಅಂದ್ಕೊಳ್ಳೋಣ ನಾವು, XYZ ಸ್ಟೇಟಲ್ಲಿ ಇಡೀ ದೇಶದ ನಂಬಿಕೆಯ ದೇವರಿಗೆ ಒಂದು ದೇವಸ್ಥಾನ, ಆ ದೇವಸ್ಥಾನ ಲೂಟಿ ಆಗ್ಬಿಟ್ರೆ ನಾವು ನಮ್ಮ ಪೊಲೀಸರಿಗೆ ತನಿಖೆ ಮಾಡಿಸ್ಬಿಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿಬಿಟ್ರೆ ನಿಮ್ಗೆ ಓಕೆನಾ? ಅದು ದೊಡ್ಡ ಮಟ್ಟ ತನಿಖೆ ಆಗ್ಬೇಕಾ ಇದು ಅಂತ? ಈಗ ಪ್ರಶ್ನೆ ಇರುವುದೇನು ಅಂದ್ರೆ, ಒಂದು ತನಿಖೆಯ ವ್ಯವಸ್ಥೆಗಳು ಪ್ರಾರಂಭವಾಗಿ ಸರ್ಕಾರ SIT ಅನ್ನ ರಚನೆ ಮಾಡಿದೆ. ನೀವು ಕರ್ನಾಟಕದ ಒಂದು ವಿಷಯವನ್ನ ಗಮನಿಸಿದ್ರೆ SIT ಸಾಕು ಅಂತ ಹೈಕೋರ್ಟ್, ಸನ್ಮಾನ್ಯ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಕಾನೂನು SIT ಇರ್ಲಿ, ಇನ್ನೊಂದಿರ್ಲಿ, ಕಾನೂನು ಅದರಿಂದ ಅತೀತವಾದದ್ದಲ್ಲ. ಹಾಗಾಗಿ ನಮ್ಮ ಪ್ರಶ್ನೆ ಇರೋದು, ಈಗ SIT ರಚನೆಯಾಗಿದೆ, ಇಷ್ಟೆಲ್ಲ ವಿಷಯಗಳು ಹೊರಗೆ ಬಂದಿದೆ, ಅದು SIT ರಚನೆಯಾದ ಮೇಲೆ ನಮ್ಗೆ ನಿಮಗೆ ಗೊತ್ತಾದದ್ದು, SIT ರಚನೆಯಾದ ಮೇಲೆ ಅಲ್ಲಿ 40 ಮಂದಿ ಯಾರು ಒಳಗಿಂದ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಬ್ಯಾಂಕ್ಗಳಿಂದ ಅವ್ರು ಯಾರು ಒಳಗಿದ್ದಾರೆ, ಇವರನ್ನೆಲ್ಲ ಹೊಸಕ್ಕೆ ಹಾಕಿದೆ SIT. ಒಳ್ಳೆ ತನಿಖೆ. ಈಗ ಅಲ್ಲಿ ಎಲ್ಲೂ ಕೂಡ ಸರ್ಕಾರದ ಬಗ್ಗೆನೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರೋದು, ನಾನು ಒಬ್ಬನನ್ನು ಬಿಡಲ್ಲ. ಈಗ ಏನು ಹೇಳ್ತಾರಲ್ಲ ಬುಲ್ಡೋಸರ್, ಇನ್ನು ಬುಲ್ಡೋಸರ್ ಅಂತ ಕರೀತಾರಲ್ಲ, ಅವ್ರು ಬುಲ್ಡೋಸರ್ ಬಾಬನೇ. ಅದು ಯಾರಿಗೂ ಅವ್ರು ಹೆದರಲ್ಲ, ಅವ್ರು ಯಾರಿಗೂ ಹೆದರಲ್ಲ.
ಅಂತಹ ಬಾಬನ ಕೈಯಲ್ಲಿ ಅಧಿಕಾರ ಇದೆ. ಹಾಗಾಗಿ ನಮಗೆ ಪರಿಪೂರ್ಣ ವಿಶ್ವಾಸವಿದೆ ಬಾಬಾ ಅಲ್ಲಿರುವುದು. ಇದರ ಬಗ್ಗೆ SITನೇ ಎಲ್ಲರನ್ನ ಬಯಲಿಗೆಳೆಯುತ್ತೆ, ಏನ್ ಸಂಶಯವಾದ. ಫೈನ್ ಫೈನ್. ಇದೀಗ ನಮ್ಮನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಕೇಶವ ಪ್ರಸಾದ್ ಜಾಯ್ನ್ ಆಗಿದ್ದಾರೆ. ಕೇಶವ ಪ್ರಸಾದ್ ಅವರು ನಮಸ್ಕಾರ. ನಮಸ್ಕಾರ ಉಮೇಶ್ ಸರ್. ನಮಸ್ಕಾರ. ನಮಸ್ತೆ ನಮಸ್ತೆ. ನನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಏನಂತ ಹೇಳಿದ್ರೆ ಈಗ ಅಯೋಧ್ಯೆ ಉಮೇಶ್ ಅವರ, ಈಗ ನಾನು ಕೇಳೋದು ಅಯೋಧ್ಯೆಯಲ್ಲಿ ಇಷ್ಟು ಕೋಟ್ಯಾಂತರ ಜನ ನಂಬ್ಕೊಂಡಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಈ ಥರ ಹಾಡು ಹಗಲೇ ಈ ಥರ ಕಳ್ತನ ಮಾಡ್ತಿದ್ದಾಗ ಅದೇ ಟೇಲ್ ಎಂಡರ್ಸು ಬಾಲಂಗೋಚಿಗಳನ್ನು ಅರೆಸ್ಟ್ ಮಾಡಿಬಿಡೋದು. ಯಾರೋ ಅದ್ರದ್ದು ಬರೀ ಬಾಲ ಅಲ್ಲ, ತಲೆ ಬೇಕಲ್ಲ ಸರ್, ತಲೆನೇ ಹಿಡಿಬೇಕಲ್ಲ, ಅದೆಲ್ಲ ಮಾಡಲ್ವಾ ಇಲ್ಲಿ? ಹಿಡಿದು ಎಡೆಮುರಿ ಕಟ್ಟಬೇಕಲ್ಲ. ಸರ್ ಇಲ್ಲ ಇದೊಂದು ಸರ್ ನಿಜವಾಗ್ಲೂ ಬಹಳ ಬೇಜಾರಾದಂತ ಸಂಗತಿ. ಮತ್ತೆ ಇದು ರಾಜಕೀಯವನ್ನು ಹೊರತುಪಡಿಸಿ ನಾವೆಲ್ಲ ಮಾತಾಡಬೇಕು. ಕೇವಲ ಇದು ಬಿಜೆಪಿ, ಕಾಂಗ್ರೆಸ್ ಅಥವಾ JDS ಅನ್ನೋದಕ್ಕಿಂತಲೂ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಆಗಿದೆ ಸರ್. ಇಲ್ಲಿ ಯಾರೇ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ JDS ಪಕ್ಷದ ಆಗ್ರಹ ಸರ್. ನಾವ್ ಈ ಹಿಂದೆ ಅನೇಕ ವಿಚಾರಗಳು ನೋಡಿದ್ದೀವಿ. ರಾಮ ಮಂದಿರ ಅಂತಂದಾಗ ನಮ್ಗೊಂದು ದೈವತ್ವ ಇದೆ, ನಮಗೊಂದು ಏನೋ ಒಂದು ಭಕ್ತಿ ಮತ್ತು ಪರಾಕಾಷ್ಠೆಯನ್ನು ತಲುಪುವಂತ ಅಯೋಧ್ಯೆಯಲ್ಲಿ ಈ ತರ ಆಯ್ತಲ್ಲ. ಅಯೋಧ್ಯೆಯನ್ನ ರಾಮ ಮಂದಿರ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಭಾರತದ ಎಲ್ಲ ರಾಜ್ಯಗಳಿಂದ ಅನೇಕ ಭಕ್ತರು ಅವ್ರ ಕೈಲಾದಷ್ಟು ಸಹಾಯ ದೇಣಿಗೆ ಎಲ್ಲ ಮಾಡಿದ್ದಾರೆ. ಆದ್ರೆ ಇವತ್ತು SIT ತನಿಖೆ ಮುಖಾಂತರ ಕೇವಲ ಕಣ್ಣೊರ್ಸೋ ಕೆಲಸವನ್ನು ಮಾಡಬಾರ್ದು. ಅಲ್ಲಿ ಇದೊಂದು CBI ತನಿಖೆ, ದೊಡ್ಡ ಮಟ್ಟ ತನಿಖೆ ಆಗಿ ಸರ್, ಯಾರ್ಯಾರೆಲ್ಲ ಇದ್ರೊಳಗೆ ಹಿಂದೆ ಇದ್ದಾರೆ ಅವ್ರಿಗೆಲ್ಲ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಸರ್. ಏನ್ ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಮಾತಾಡಿದ್ರ ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ಇದ್ದಾರೆ ಅವರಿಬ್ರು ಅಂತ? ಇಲ್ಲ, ಅವ್ರಿಗೆ ಅವಕಾಶ ಸಂದರ್ಭ ಬಂದ ಮಾತಾಡಿದ್ದಾರೆ ಸರ್. ಬಟ್ ಈ ವಿಚಾರದಲ್ಲಿ ಅವ್ರಿಗೂ ಬೇಸರ ಆಗಿರುತ್ತಲ್ವ ಸರ್. ಈಗ ನಾವು ಬೇಲಿ ಎದ್ದು ಹೊಲ ಮೈದ್ ಅಂತ ಅಲ್ಲ ಉಮೇಶ್ ಜಿ, ಈಗ ಬೇಸರ ಆಗಿರೋದು ನಾವು ಹಂಗೆ ಅರ್ಥ ಮಾಡ್ಕೊಬಿಡಕ್ಕಾಗಲ್ಲ ಉಮೇಶ್ ಜಿ. ಈಗ ಬೇಸರ ಹಂಗೆ ಅರ್ಥ ಮಾಡ್ಕೊಬಿಡಕ್ಕಾಗಲ್ಲ. ದೇವೇಗೌಡರಿಗೂ ಬಹಳ ಬೇಸರ ಆಗಿರ್ಬೋದು, ಕುಮಾರಸ್ವಾಮಿ ಅವ್ರಿಗೂ ತುಂಬಾ ನೊಂದ್ಕೊಂಡಿರ್ಬೋದು, ಹಿಂಗೆಲ್ಲ ಊಹೆ ಮಾಡ್ಕೊಳಕ್ ಆಗಲ್ಲ. ಆಕ್ಷನ್ ಸ್ಪೀಕ್ಸ್ ಲೌಡರ್ ಅಂತ ಅಲ್ರಿ ಉಮೇಶ್ ಜಿ, ಆಕ್ಷನ್ ಬೇಕಲ್ವೇನ್ರಿ? ಆಕ್ಷನ್ ಇಲ್ಲ, ಏನ್ ಬಾಯಿಗೆಲ್ಲ ಬೀಗ ಹಾಕೊಂಡ್ಬಿಟ್ಟಿದಾರ ಈಗ ಅವರು? ನಾವು ಮಿತ್ರ ಪಕ್ಷದಲ್ಲಿದ್ದೀವಿ ಸರ್. ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇದ್ರೊಳಗೆ ಯಾರಾದ್ರೂ ಏನಂತೆ ಮುಲಾಜೆ ಇಲ್ಲ ಇದ್ರಲ್ಲಿ. ಯಾರು ತಪ್ಪು ಮಾಡಿ ನೀವ್ ಹೇಳಿದ ಬಾಲಗೋಚಿಗಳ 8 ಜನ ಅರೆಸ್ಟ್ ಮಾಡೋದಲ್ಲ, ಅಲ್ಲಿ ಪ್ರಮುಖರು ಯಾರ್ಯಾರಿದ್ದಾರೆ ಮತ್ತೆ ಹೇಳಿದ್ದಾರೆ. ರಾಮ ಭಕ್ತರಿಗೆ ನೋಡಿ ಅನೇಕ ಜನ ಒಂದೊಂದು ಕೋಟಿ ಕೊಟ್ಟಿದ್ದೀವಿ. 200 ಇಟ್ಟಿಗೆಗಳು ಬೆಳ್ಳಿ ಇಟ್ಟಿಗೆಗಳು ಮಾಯ ಆಗಿದಾವೆ, ರಶೀದಿಗಳು ಸಿಗ್ತಾ ಇಲ್ಲ. ಅಲ್ಲಿನ ಬುಕ್ಲೆಟ್ ಸಂಜಯ್ ರಾವತ್ ಹೇಳ್ತಾ ಇದ್ರು ಉಮೇಶ್ ಜಿ, ಸಂಜಯ್ ರಾವತ್ ಹೇಳ್ತಾ ಇದ್ರು ಕೋಟಿ ಗಟ್ಟಲೆ ದೇಣಿಗೆ ಕೊಟ್ಟಿದ್ದೀವಿ ಶಿವಸೇನೆಯಿಂದ, ಒಂದಕ್ಕೂ ರಸೀದಿ ಕೊಡ್ಲಿಲ್ಲ ಇವರು ಅಂತ. ಯಾರ ಮನೆಗೆ ಹೋಯ್ತಿ ಬೆಳ್ಳಿ ಇಟ್ಟಿಗೆ? ಇವ್ರ ಮನೆ ಕಟ್ಸ್ಕೊಂಡ್ಬಿಟ್ರ ಅಂತ ಅದ್ರಲ್ಲಿ? ಅಲ್ಲ ಸರ್, ಇದು ಏನಾಗಿದೆ ಅಂತಂದ್ರೆ ಇದಕ್ಕೊಂದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿದೆ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಈ ದೇವಸ್ಥಾನಗಳ ನೋಡಿ, ಇದೊಂದು ಅಯೋಧ್ಯೆ ಅಷ್ಟೇ ವಿಚಾರ ಅಲ್ಲ ಸರ್. ಹಿಂದೆ ತಿರುಪತಿಯಲ್ಲಿ ಈ ತರ ಆಗಿತ್ತು, ಪದ್ಮನಾಭ ಟೆಂಪಲ್ ಅಲ್ಲಿ ಆಗಿತ್ತು, ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಆಗಿದೆ, ಅಲ್ಲಿಂದ ಅವರು ನಮ್ಮ ಮಧುರ ಮೀನಾಕ್ಷಿ ಟೆಂಪಲ್ ಈ ತರ ಎಲ್ಲ ಹಗರಣಗಳಾಗಿದ್ದಾವೆ ಸರ್. ಇದು ಹಿಂದೂಗಳ ಭಾವನೆಗಳಿಗೆ ಬಹಳ ದೊಡ್ಡ ಧಕ್ಕೆ ಆಗಿದೆ. ನಾವಿವತ್ತು ಬೇರೆ ವಿಚಾರಗಳನ್ನ ಖಂಡಿಸಂತ ಸಂದರ್ಭದಲ್ಲಿ ಏನ್ರಿ ನಿಮ್ಮ ಅಯೋಧ್ಯೆಯಲ್ಲಿ ಈಗ ಕಾಂಗ್ರೆಸ್ ಅವ್ರಿಗೆ ಒಂದು ಅಸ್ತ್ರ ಆಗ್ಬಿಟ್ಟು ಸರ್. ಈಗ ಇದು ಕಾಂಗ್ರೆಸ್ ಪಕ್ಷದವ್ರಿಗೆ ಈಗ ಏನಪ್ಪ ಇಚ್ಕಿದ್ದಂಗೆ ಈಗ ಇವರು ಬಿಜೆಪಿ ರಾಮ ಅಂತಿದ್ರು, ಅಯೋಧ್ಯೆಯಲ್ಲಿ ಹಿಂಗ್ ಆಯ್ತಲ್ಲ ಅಂತ ಹೇಳಿ ಅದೊಂದು ಅಸ್ತ್ರ ತಗೊಂಡಿದ್ದಾರೆ. ಬಟ್ ಆದ್ರೆ ಇದು ಇನ್ನ ನಾವು ಕಾಂಗ್ರೆಸ್, JDS, ಬಿಜೆಪಿ ಅಂತಲ್ಲ ಸರ್, ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಸರ್, ಅದು ಎಷ್ಟೇ ದೊಡ್ಡ ಮಟ್ಟದ ಕೈವಾಡಿದ್ರು ಸರ್, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇದು ಕೇವಲ SIT ತನಿಖೆಯಿಂದ ಇದು ಸಾಕಾಗಲ್ಲ, ಇದು CBI ಅಥವಾ ED ಕೊಡ್ಬೇಕು. ಯಾಕೆಂತಂದ್ರೆ ಇದು ದೊಡ್ಡ ಹಗರಣ ಇರಂಗ್ ಕಾಣಿಸ್ತದೆ ಸರ್ ಇದ್ರೊಳಗಡೆ. ಅಲ್ಲ ಹಂಗೆ ಕುಮಾರಸ್ವಾಮಿ ಅವ್ರಿಗೂ ಫೋನ್ ಮಾಡಿ ಹೇಳ್ಬಿಡಿ, ಅದನ್ನ ಈ ತರ ಮಾತಾಡ್ಬಿಡಿ ಕುಮಾರಣ್ಣ, ಇಲ್ಲಾಂದ್ರೆ ಗೊತ್ತಾಗಲ್ಲ, ನಾನು ಬರೀ ಉಮೇಶ್ ನಾನು ಮಾತಾಡಿದ್ರೆ ಜೋರ ಕೇಳಿಸಲ್ಲ ಅಂತ. ಇಲ್ಲ ಸರ್, ಅವ್ರಿಗೂ ಇದೇ ಸಂದರ್ಭ ಬಂದಾಗ ಅವರು ಹೇಳ್ತಾರೆ ಸರ್, ವಿಚಾರವಾಗಿ ಅವರು ಖಂಡಿಸ್ತಾರೆ ಸರ್. ಓಕೆ, ನಾನು ಮತ್ತಷ್ಟು ಮಾತಾಡಿಸ್ತೀನಿ. XLPU ಕಾಲೇಜ್ ಅರ್ಪಿಸುವಂತಹ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫ್ಯಾಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ದರ್ಶನ್ ಒಂದು ವಿಚಾರ, ಇಲ್ಲಿ ಯಾರೆಲ್ಲ ಈ ಕಳ್ಳಕಾಕರಿದ್ದಾರೋ ಗುರುಜಿಗಳೇ ನೀವು ಕೇಳಿಸ್ಕೊಂಬಿಡಿ ಗುರುಜಿ, ಈ ಕಳ್ಳಕಾಕರಿಗೆ ಬಹಳ ಖುಷಿಯಾಗಿದ್ದೇನೆ ಗೊತ್ತಾ. ಫೈಜಾಬಾದ್ ಬಾರ್ ಅಸೋಸಿಯೇಷನ್ ಅವರು ಈ ಕಳ್ಳಕಾಕರ ಪರವಾಗಿ ಯಾರ್ಯಾರು ವಾದ ಮಂಡಿಸಬೇಡಿ, ಅಕಸ್ಮಾತ್ ಯಾವುದಾದ್ರೂ ಅಡ್ವೊಕೇಟ್ ವಾದ ಮಂಡಿಸಿದ್ರೆ 5 ಲಕ್ಷ ಅವನಿಗೆ ಫೈನ್ ಹಾಕ್ತೀವಿ ಅಂತ ಬಾರ್ ಅಸೋಸಿಯೇಷನ್ ಹೇಳಿದೆ ಅಲ್ಲಿ. ಅದು ನನಗೆ ಅಂದರೆ ರಾಮನ ಅಸ್ಮಿತೆ ನೋಡಿ, ರಾಮನ ಮೇಲೆ ನಂಬಿಕೆ ನೋಡಿ, ರಾಮನ ದೇವಸ್ಥಾನ ಕದ್ದುಬಿಟ್ರಲ್ಲ ಅಂತ ಹೇಳಿ. ಏನಾಗುತ್ತೆ ನಮ್ಮಲ್ಲಿ ಗುರುಜಿಗಳು ಒಪ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಒಂದು ಅನ್ನದಾನ ಆಗಲಿ, 4 ಜನ ಭಕ್ತರು ಬಂದು ಊಟ ಮಾಡಲಿ, ಯಾರಿಗೂ ಒಂದು ಶಾಲೆಗಾಗಲಿ, ಅದರಿಂದ ಒಬ್ಬರು ಭಕ್ತರಿಗೆ ಯಾರಿಗೋ ಒಂದು ಅನುಕೂಲ ಆಗಲಿ, ಒಂದು ಆಶ್ರಯಕ್ಕಾಗಲಿ, ಒಂದು ನೆರಳಿಗಾಗಲಿ, ಒಂದು ಮದುವೆಗಾಗಲಿ, ಬಡಬಗ್ಗರು ಬರ್ತಾರೆ ಅವ್ರೊಂದು ಕಾಣಿಕೆಗಾಗಲಿ, ಈ ಉದ್ದೇಶ ಇಟ್ಕೊಂಡು ದಾನ ಮಾಡೋದು. ಯಾರೋ ಒಬ್ಬ ಫಾರ್ಮ್ ಹೌಸ್ ಕಟ್ಕೊಳ್ಳಿ ಅಂತ ದರ್ಶನ ಹೋಗ್ಬಿಟ್ಟು ಅಲ್ಲಿ ಕಾಣಿಕೆ ಕೊಡಲ್ಲ ರೀ. ಯಾವನೋ ಹುಂಡಿ ಎಣ್ಸೋನು ಫಾರ್ಮ್ ಹೌಸ್ ಕಟ್ಕೊಳ್ಳಿ
ಅವ್ನು ಯಾವುದೋ ಐಷಾರಾಮಿ ಕಾರ್ ತೊಗೊಳ್ಳಿ ಅಂತ ಕೊಡಲ್ಲ. ಆ ಅಸೋಸಿಯೇಷನ್ ತೀರ್ಮಾನಕ್ಕೆ ಏನಿಸ್ತು ನಿಮಗೆ ಅಂತೇಳಿ, ಬಾರ್ ಅಸೋಸಿಯೇಷನ್? ನೋ, ಅಬ್ಸಲ್ಯೂಟ್ಲಿ ಸರ್. ಯಾಕೆಂದರೆ ಈ ಕೆಲವೊಂದು ಪ್ರಕರಣ, ಉದಾಹರಣೆ ನೇಹಾ ಹಿರೇಮಠ್ ಪ್ರಕರಣ ಆದಾಗ್ಲೂ ಅವರು ವಕೀಲರೆಲ್ಲ ನಾವು ಯಾವುದೇ ಕಾರಣಕ್ಕೂ ವಕಾಲತ್ ಮಾಡೋದಿಲ್ಲ ಅಂತ ಹೇಳಿದರು. ಅಲ್ಲಿ ನೋಡಿ, ನೇಹಾ ಹಿರೇಮಠ್ ಪ್ರಕರಣನೂ ಇವ್ರು ರಾಜಕೀಯ ಬಳಸ್ಕೊಂಡ್ರು. ಅದು ದುರ್ದೈವ, ದುರಂತ. ಇವತ್ತು ರಾಮನ್ನ BJP ಯಾವುದೇ ರೀತಿ ಹೇಳ್ಬೋದು ಸರ್, ಆದರೆ ರಾಮ ನಮ್ಮ ಭಾವನೆಗಳಲ್ಲಿ ಸುಮಾರು ಸಾವಿರಾರು ಕಾಲದಿಂದ ನಮ್ಮ ದೇಶದ ಭಾವನೆ ನೆಲದಲ್ಲಿ ಇರ್ತಕ್ಕಂಥ ನೆಲದ ಮೂಲ ಅಂತ ಹೇಳ್ತಾ. ಇನ್ನೊಂದು ಸರ್, JDSನವ್ರು ಕಾಂಗ್ರೆಸ್ ಅನ್ನೋ ಪದ ತಗೊಂಡಿದ್ದಕ್ಕೆ ಫೈನಲ್ ಆಗಿ ನಾ ಹೇಳ್ತೀನಿ ಸರ್, ಇದೇ ಕುಮಾರಣ್ಣ ಹೇಳ್ತಾ ಇದ್ರು, ಯಾವ್ರಿವು ಈ BJPಯವು ರಾಮ ರಾಮ ಅಂತಂದ್ರೆ ನಮ್ಮ ಹೊಟ್ಟೆ ತುಂಬುತ್ತಾ ಅನ್ನುವಂಥ ಮಾತು ಹೇಳಿದ್ರು. RSS ಕುರಿತು, RSS ಅಂದ್ರೆ ಯಾವ್ರಿವು ನೀಲಿ ಚಿತ್ರ ನೋಡವು ಅನ್ನುವ ಮಾತನ್ನು ಹೇಳಿದ್ರು. ಈ ರಾಮನ ಬಗ್ಗೆ ಈಗ ಭಕ್ತಿ ಬಂದಿರೋ JDSನವ್ರು ತಿಳ್ಕೊಬೇಕು, ನನ್ನ ಮುಂದಿನ ಜನ್ಮ ಅಂತಂದ್ರೆ ಮುಸಲ್ಮಾನ್ ಆಗಿ ಅಂತ ಮಾನ್ಯ HD ದೇವೇಗೌಡರು ಹೇಳಿದ್ರು. ನೀವು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ನ ಬಿಟ್ಟು ಪಟ್ಟೆ ಚಡ್ಡಿ ಹಾಕೋದಾದ್ರೆ ಪಟ್ಟೆ ಚಡ್ಡಿನೇ ಹಾಕಿ. ಕಾಕಿ ಚಡ್ಡಿ ಬದಲಾದ ತಕ್ಷಣ ನಿಮ್ಮ ಬದುಕು, ಬಣ್ಣ, ಜೀವನ, ನಾಲ್ಗೆ ಬದಲಾಯಿಸೋದನ್ನ JDSನವ್ರು ಬಿಡಬೇಕು. ಕೇಶವ ಪ್ರಸಾದ್ ಸರ್ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಸರ್ ತಮಗೆ. ನಮಸ್ಕಾರ, ಹೇಳಿ ಸರ್. ಏನು ಹೇಳಕ್ ಬಯಸ್ತೀರಿ? ಈಗ ರಾಮ ಮಂದಿರದ ಲೂಟಿನೋ, ದರೋಡೆನೋ, ಕಳ್ಳತನನೋ, ಹುಂಡಿ ಕಳ್ಳರೋ, ಲೂಟಿಕೋರರೋ, ಹಗಲು ದರೋಡೆಕೋರರೋ, ಏನು ಬೇಕಾದ್ರೂ ಕರ್ಕೊಳ್ಳಿ ಅವ್ರಿಗೆ. ನಿಮ್ಮ ಸ್ಟ್ಯಾಂಡ್ ಏನು ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಆಮ್ ಆದ್ಮಿ ಪಾರ್ಟಿಯದ್ದು? ನೋಡಿ, ಬಿಜೆಪಿನವರು ಒಂದು ಮಾರಲ್ ಹೈ ಗ್ರೌಂಡ್ ತಗೋತಿದ್ರ. ನಾವು ರಾಮನ್ ಟೆಂಪಲ್ ಕಟ್ಟಿದ್ವಿ, ಇಷ್ಟು ವರ್ಷಗಳಿಂದ ನೆನಗುದಿದ್ದನ್ನ ನಾವು ಅದನ್ನೇ ಮುಂದಕ್ಕೆ ತಗೊಂಡೋಗಿ ಕಟ್ಟಿದ್ವಿ ಅಂತ ಹೇಳಿ ಕ್ಲೇಮ್ ಮಾಡ್ತಾರೆ. ಆದ್ರೆ ಇವತ್ತಿನ ದಿವಸ ಇದೊಂದು ದೊಡ್ಡ ಹಗರಣ ಹೊರಗಡೆ ಬಂದಾಗ ಬಿಜೆಪಿನವರೆಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಒಂದು SIT ರಚನೆ ಮಾಡಿ ಅದು ಇವಾಗ ಅವ್ರ ಚಂಪಕ್ರಾಯನ್ ಅವರು ಅವರಾಗವರೇ ರಾಜೀನಾಮೆ ಕೊಟ್ಟಿದ್ದಲ್ಲ, ಅವ್ರಿಗೆ ಬಲವಂತವಾಗಿ ಕೊಡಿಸಲಾಗಿದೆ ಅಂತ ಹೇಳಿ ಉಟ್ಕೊಡೋ ಕೆಲವು ಹೇಳಿಕೆಗಳು ಬರ್ತಾ ಇದೆ. ಆದ್ರೆ ಇಲ್ಲಿ ಕೆಲವ್ರನ್ನಷ್ಟೇ ಅರೆಸ್ಟ್ ಮಾಡಿ ಅವ್ರಿಗೆ ಇದನ್ನ ಕಟ್ಬಿಟ್ಟು ಇವರು ದೊಡ್ಡವ್ರ ಇದ್ರಲ್ಲಿ ಪಾರಾಗೋಕೆ ಒಂದು ದೊಡ್ಡ ವ್ಯವಸ್ಥಿತವಾದ ಒಂದು ಸಂಚು ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಆರೋಪ ಮಾಡ್ತಾ ಇದೀವಿ. ಇವತ್ತಿನ ದಿವಸ ನಮ್ಮ ಪಾರ್ಟಿಯಲ್ಲಿ ಏನದೆ ಅಂದ್ರೆ ಹೇಳೋದಂದ್ರೆ, ನಮ್ ಸ್ಟ್ಯಾಂಡ್ ಇವತ್ತು ಇಡೀ ದೇಶದ ಒಂದು ಜನರ ಒಂದು ಭಾವನೆಗಳು ಧಕ್ಕೆ ಆಗಿದೆ. ಇವತ್ತು ಬಿಜೆಪಿನವರು ಎಲ್ಲಾದ್ರಲ್ಲೂ ನಾವೇ ಮಾಡಿದ್ದು ಅಂತ ಹೇಳ್ತಾ ಅನ್ನೋದ್ರೆ, ಈ ಹಗರಣದ ಕೂಡ ಅವ್ರ ಹೆಗಲ ಮೇಲೆ ಹೊರ್ಕೊಳ್ಳಿಕ್ಕೆ ಅವ್ರು ತಯಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಪ್ರತಿಯೊಂದು ಹಂತದಲ್ಲೂ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವೇ ಮಾಡಿದ್ದು ಅಲ್ಲಿ ಎಲ್ಲ ಅಂತ ಹೇಳ್ತಿದ್ದಾಗ, ಈ ಒಂದು ಹಗರಣ ಬಂದಾಗ ಕೂಡ ಅವರೇ ಅದ್ರ ಜವಾಬ್ದಾರಿ ಹೊರಬೇಕಾಗುತ್ತೆ. ಹಾಗಾಗಿ ಇದು ನಾನು ವಜ್ರದೇಹಿ ಶ್ರೀಗಳ ಒಂದು ಪ್ರಶ್ನೆ ಇತ್ತು ನಂದು. ವಜ್ರದೇಹಿ ಶ್ರೀಗಳೇ, ಈ ವಿಚಾರದಲ್ಲಿ CAG ಏನು ಮಾಡೋ ಹಾಗಿಲ್ವಾ? CAG ಆಡಿಟ್ ಆಗಬೇಕು ಅಂತ ಇಲ್ವಾ? ಇಲ್ಲಿ ಇವರೆಲ್ಲರೂ ಸ್ಕ್ರೂಟಿನಿಗೆ ಒಳಪಡಬೇಕು ಅಂತ ಇಲ್ವಾ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಸಾಕಾ? ಚಂಪತ್ತರಾಯ್ ಅವರೆಲ್ಲರೂ ಅವ್ರ ಬಂಧನ, ಅವ್ರ ವಿಚಾರಣೆಗಳು ಇದೆಲ್ಲ ಆಗಬಾರ್ದಾ? ಇದು ಸೇಫ್ ಗಾರ್ಡ್ ಮಾಡೋದು. ರಾಜೀನಾಮೆ ತೊಗೊಂಡ್ಬಿಟ್ಟು ನಾವು ದೊಡ್ಡ ಕ್ರಮ ತೊಗೊಂಡ್ಬಿಟ್ಟಿವಿ, ಬಿಂಬಿಸೋ ಕೆಲಸಗಳ ಇದು ಅಂತ ನನ್ನ ಪಾಯಿಂಟ್. ಇಲ್ಲ, ಯಾರೇ ಇರ್ಲಿ, ಅವರು ಟ್ರಸ್ಟ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಅವ್ರ ತನಿಖೆಗೆ ಒಳಪಡ್ತಾರೆ. ಅದು ಯಾರು ಬೇಕಾದ್ರೂ ಹೇಳಿ. ಯಾಕೆ ಅಂದ್ರೆ ಅವರು ನಿನ್ನೆಯವರೆಗೂ ಜವಾಬ್ದಾರಿಯಲ್ಲಿದ್ದವರು, ಅವ್ರು ಮುಚ್ಚಿಕೊಳ್ಳುವ ಹಾಗಿಲ್ಲ. ಯಾಕೆ ಅಂದ್ರೆ ಅವರು ಸಂಘದ ಹಿನ್ನೆಲೆಯಿಂದ ಬಂದವರು. ಪ್ರಾಮಾಣಿಕತೆಯನ್ನ ಸಮಾಜಕ್ಕೆ ಅವರು ತೋರಿಸ್ತಾರೆ. ಅದು ಅವನೇ ನಮಗಿದೆ. ಎಲ್ಲಿ ತಪ್ಪಾಗಿದೆ ಅಥವಾ ಹೆಂಗ್ ತಪ್ಪಾಯಿತು ಎನ್ನುವುದನ್ನ ಸಮಾಜಕ್ಕೆ ಅದನ್ನು ತೋರಿಸಿಕೊಡ್ಬೇಕಾದ ಅವಶ್ಯಕತೆ ಇದೆ. ಈಗ ಬಾಯಿ ಮಾತಲ್ಲಿ ನಾವು ಹೇಳಬಹುದು, ಯಾರು ಕೇಳಲಿಕ್ಕೆ? ಇದು ನಮ್ದು ಬಾಯಿ ಮಾತಲ್ಲಿ ಎಲ್ಲರೂ ಹೇಳಬಹುದು. ಆದ್ರೆ ಇದು ಒಂದು ಜಗತ್ತಿನ ಅಸ್ಮಿತೆ. ಇದು ಕೇವಲ ದೇಶದ ಅಸ್ಮಿತೆ ಅಲ್ಲ, ಇದು ಜಗತ್ತಿನ ಅಸ್ಮಿತೆ. ರಾಮ ಜಗತ್ತನ್ನ ಬೆಸೆದ. ಆಗಿರುವುದರಿಂದ ಆ ಸೇತು ಹಿಮಾಚಲ ಪರ್ಯಂತ ರಾಮನ ಸಾನ್ನಿಧ್ಯ ಇದೆ. ಆಗಿರುವುದರಿಂದ ಅವು ಯಾರೋ ಒಬ್ರು ತಪ್ಪಿಸಿಕೊಂಡಿದ್ದಾರೆ, ಯಾರೋ ಹಿಂಬಾಲಕರನ್ನ ಮಾಡಿ ಇದಲ್ಲ. ಈಗ ಹೊರಗೆ ತಂದಿದ್ರೆ SIT ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾವು SIT ತನಿಖೆಯನ್ನ ಯಾಕೆ ನಾವು ಇಷ್ಟು ಪ್ರತಿಬಿಂಬಿಸ್ತಾ ಇದ್ದೀವಿ ಅಂತಂದ್ರೆ, ಪ್ರತಿಯೊಂದು ವಿಷಯಗಳನ್ನ ಅತ್ಯಂತ ಕೂಲಂಕುಷವಾಗಿ SIT ಕಂಡು ಹಿಡಿದಿದೆ. ಇದು ಸಾಮಾನ್ಯ ವಿಷಯವಲ್ಲ. ಈಗ ಇವರೆಲ್ಲ ಹೇಳ್ತಾರೆ CBI ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ. ಅದಲ್ಲ. ಇಲ್ಲಿ ಏನ್ ನಡೆದಿದೆ ಅನ್ನೋದು ಜಗಜ್ಜಾಹೀರಾಗಿದೆ ಈಗಾಗಲೇ. ಇದರ ತನಿಖೆಗಳು ಕೂಲಂಕುಷವಾಗಿ ನಡೆದಾಗ ಕಡಾಖಂಡಿತವಾಗಿ ನಾವು ಹೇಳ್ತೇವೆ, ಅಲ್ಲಿರೋದು ಒಬ್ಬ ಬಾಬಾ. ನಮ್ಮ ಹಾಗೆ ಸಮಾಜದಲ್ಲಿ ಇರುವ ಒಬ್ಬ ಬಾಬಾ ಇಲ್ಲ. ಹಾಗಾಗಿ ಯಾರು ಬಿಟ್ರು ಬಾಬಾ ಖಂಡಿತ ಬಿಡಲ್ಲ ಅನ್ನೋ ವಿಶ್ವಾಸ ನಮ್ಗಿದೆ. ಯಾಕೆ ಅಂತಂದ್ರೆ ಅವರ ಅಸ್ಮಿತೆಯು ರಾಮನ ಅಸ್ಮಿತೆ ಎರಡು ಒಂದೇ. ಅವ್ರು ಆ ತರ ನಡ್ಕೊಂಡು. ಫೈನ್, ಥ್ಯಾಂಕ್ ಯು ವಜ್ರದೇಹಿ ಶ್ರೀಗಳೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಥ್ಯಾಂಕ್ ಯು ದರ್ಶನ್, ಮಾತಾಡಿದ್ದೀರಿ. ಥ್ಯಾಂಕ್ ಯು ಉಮೇಶ್ ಅವರೇ. ಥ್ಯಾಂಕ್ ಯು ಕೇಶವ ಪ್ರಸಾದ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಈಗ ಬಹಳ ಅಲ್ಲಿ ಒಂದು 70, 75, 80 ಏಜ್ ಆಗಿರೋರೆಲ್ಲ ಇದ್ದಾರೆ ರೀ. ಅಂಥವ್ರ ಹೆಸರುಗಳೆಲ್ಲ ಬರ್ತಾವೆ ಇಲ್ಲಿಗೆ ಬಂದಾಗ ಬೇಸರ ಏನು ಗೊತ್ತಾ? ತೀರಾ ಅವರ ಜೀವನದ
ಸಂಧ್ಯಾಕಾಲ ಕೂಡ ದಾಟಿ ಇನ್ನೇನು ಕಡೇ ವರ್ಷಗಳಲ್ಲಿ ಬದುಕ್ತಾ ಇರ್ತಾನೆ ಮನುಷ್ಯ. ಆ ಮನುಷ್ಯರಿಗೂ ಇಷ್ಟೊಂದು ದುರಾಸೆನ ಯಾರೋ ಭಕ್ತರು ಊಟ ಒಂದು ಏನಂದರೆ, ಕೆಲವ್ರು ಹೇಳ್ತಾರೆ ದೋಷ ಪರಿಹಾರಕ್ಕೂ ದಾನ ಕೊಟ್ಟೆಪ್ಪ ದೇವಸ್ಥಾನಕ್ಕೆ ಅಂತ. ಒಂದು 100 kg ಅಕ್ಕಿ ಕೊಟ್ಟಾಗ 100 kg ಅಕ್ಕಿಯನ್ನು 1000 ಜನ ಊಟ ಮಾಡ್ತಾರೆ. ನನ್ನ ದೋಷ ಆ ಥರ ಹಂಚ್ಕೊಂಡು ಹೋಗಲಿ ಅಲ್ಲೆಲ್ಲರಿಗೂ, ಅಥವಾ ಯಾರಿಗೋ ಭಕ್ತರಿಗೆ ಹಸಿವಿರುತ್ತೆ, ಅವರು ಆ ರೀತಿ ಹಸುವನ್ನು ನೀಗಿಸಲಿ, ನನಗೊಂದು ಪುಣ್ಯ ಬರುತ್ತೆ ಅಂತೆಲ್ಲ ಕೊಡ್ತಾರಲ್ಲ, ಆ ದುಡ್ಡನ್ನು ಲೂಟಿ ಮಾಡ್ತಾರಲ್ಲ, ಇವ್ರುಗಳಿಗೆ ಕಠಿಣ ಶಿಕ್ಷೆ ಆಗದ ಹೊರತು ಮತ್ತೆ ಅದೇ ವಿಶ್ವಾಸವನ್ನು, ಅದೇ ನಂಬಿಕೆಯನ್ನು ಪುನರ್ ಪ್ರತಿಷ್ಠಾಪನೆಯಲ್ಲಿ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಲ್ಲ. ಆ ನಂಬಿಕೆ, ಅಸ್ಮಿತೆ, ಅದರ ಮೇಲೆ ಯಾರ್ಯಾರು ಭಕ್ತರು ದೇಣಿಗೆ ಕೊಡ್ತಾರಲ್ಲ, ಕಾಣಿಕೆ ಕೊಡ್ತಾರಲ್ಲ, ಅವರಿಗೆ ಮತ್ತೆ ನಂಬಿಕೆ ಬರುವ ರೀತಿಯಲ್ಲಿ ತನಿಖೆ ನಡೆದು ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.